सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣಂ 11ನೇ ಸ್ಕಂದ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಉದ್ಧವ ಪರಮಾತ್ಮ ಶ್ರೀಕೃಷ್ಣನನ್ನು ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಉದ್ಧವ ಮಾಡಿದಂತಹ ಪ್ರಶ್ನೆಗಳಲ್ಲಿ ಕೆಲವು ವಿಚಾರಗಳು ಪರಮಾತ್ಮ ಶ್ರೀಕೃಷ್ಣನಿಗೆ ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತೆ. ಆಗ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ಎಷ್ಟು ಅತ್ಯುತ್ತಮವಾದ ಪ್ರಶ್ನೆಯನ್ನು ನೀನು ಮಾಡಿದೀಯಾ. ನೀನು ಮಾಡಿರೋಂತಹ ಈ ಪ್ರಶ್ನೆ ಹಿಂದಿನ ಅನೇಕಗಳು ನನ್ನ ನೆನಪಿಗೆ ಬರುವಂತೆ ಅದು ಆಗಿದೆ. ಹಿಂದಿನ ಕೆಲವು ಪ್ರಸಂಗಗಳು ಅಂತಂದರೆ, ಒಮ್ಮೆ ಯದುರಾಜ ಹಾಗೂ ಒಬ್ಬ ಅವಧೂತ, ತೇಜಸ್ವಿ ಅವಧೂತ, ಅವನನ್ನು ದತ್ತಾತ್ರೇಯ ಅಂತ ಹೇಳ್ತಾರೆ. ಸೊ ಈ ದತ್ತಾತ್ರೇಯ ಮತ್ತು ಯದುರಾಜ ಇವರೊಬ್ಬರ ನಡುವೆ ನಡೆದಂತಹ ಒಂದು ಸಂವಾದ ನನ್ನ ನೆನಪಿಗೆ ಬರ್ತಾ ಇದೆ. ನೀನು ಅಂತಹ ಪ್ರಶ್ನೆಯನ್ನು ಮಾಡಿದೀಯ. ಅಲ್ಲೂ ಕೂಡ ಯದುರಾಜ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ದತ್ತಾತ್ರೇಯ ಕೂಡ ಅನೇಕ ವಿಚಾರಗಳನ್ನು, ಅನೇಕ ಉಪದೇಶಗಳನ್ನು ಅವನಿಗೆ ತಿಳಿಸ್ತಾನೆ. ಮುಖ್ಯವಾಗಿ ದತ್ತಾತ್ರೇಯ ಮಾಡಿದಂತಹ ಉಪದೇಶ ಯಾವುದು ಅಂತಂದರೆ, ಯದುರಾಜನ ಪ್ರಶ್ನೆ, ನಿನಗೆ ಇಷ್ಟೊಂದು ಜ್ಞಾನ ಸಿಕ್ಕಿದೆಯಲ್ಲ, ಇದಕ್ಕೆ ಕಾರಣ ಏನು ಅನ್ನುವಂತೆ ಪ್ರಶ್ನೆಯನ್ನು ಮಾಡಿದ್ರಿಂದ ದತ್ತಾತ್ರೇಯ ಅವಧೂತ ತನ್ನ ಗುರುಗಳನ್ನು ಅವನಿಗೆ ಪರಿಚಯ ಮಾಡಿಕೊಡಬೇಕಾಗಿ ಬರುತ್ತೆ. ಆಗ ಅವನು ಹಿ ಸೇಸ್,
ನನಗೆ ಗುರುಗಳು ಅಂತ ಹೇಳಿದಾಗ ಐ ಹ್ಯಾವ್ 24 ಗುರುಸ್. ಆ ಗುರುಗಳನ್ನು ನಾನು ಆಶ್ರಯಿಸಿದ ಕಾರಣದಿಂದ ನನ್ನ ಬುದ್ಧಿ ಈ ಮಟ್ಟಕ್ಕೆ ಬೆಳೆಯಿತು ಅಂತ ಹೇಳ್ತಾನೆ. ಸೊ ಈ ವಿಚಾರ ಯದುರಾಜನಿಗೆ ಗೊತ್ತಾದಾಗ, ಮುಖ್ಯವಾಗಿ ಯದುರಾಜನಿಗೆ ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೋಬೇಕು ಅಂತ ಹೇಳಿ ಅದರ ಬಗ್ಗೆ ಒಂದು ಜಿಜ್ಞಾಸೆ ಉಂಟಾಗಿರುತ್ತೆ. ಸೊ ಅದಕ್ಕಾಗಿ ಒಂದು ಸಂದರ್ಭವನ್ನು ಕಾಯ್ತಾ ಇರ್ತಾನೆ. ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೋಬೇಕು ಅಂತಂದರೆ ಅದರ ಬಗ್ಗೆ ಯಾರಲ್ಲಿ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಯಾರು ನನಗೆ ಈ ಧರ್ಮ ಸೂಕ್ಷ್ಮಗಳನ್ನು ತಿಳಿಸಿಕೊಡ್ತಾರೆ ಎನ್ನುವಂತಹ ಸಂದರ್ಭವನ್ನು ಅವನು ಕಾಯ್ತಾ ಇದ್ದಾಗ, ಒಮ್ಮೆ ಅರಣ್ಯದಲ್ಲಿ ಒಬ್ಬ ಬ್ರಾಹ್ಮಣ ತರುಣ ಬಹಳ ನಿರ್ಭಯವಾಗಿ ಅವನು ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇನ್ನು ಚಿಕ್ಕ ಹುಡುಗ, ತುಂಬ ತೇಜಸ್ಸಿನಿಂದ ಕೂಡಿರ್ತಾನೆ, ಬ್ರಾಹ್ಮಣನಂತೆ ಕಂಡು ಬರ್ತಾನೆ. ಆದರೂ ಕೂಡ ಅವನಲ್ಲಿ ಒಬ್ಬ ಅವಧೂತನಲ್ಲಿರುವಂತಹ ಲಕ್ಷಣಗಳು ಇದೆ ಅನ್ನೋದು ಯದುರಾಜನಿಗೆ ಗೊತ್ತಾಗಿ, ಈ ತರುಣ ಬ್ರಾಹ್ಮಣನನ್ನು ಪ್ರಶ್ನೆ ಮಾಡಿದ್ರೆ ನನಗೆ ಬೇಕಾಗಿರುವಂತಹ ಧರ್ಮ ಸೂಕ್ಷ್ಮಗಳ ಬಗ್ಗೆ ನಾನು ಜ್ಞಾನವನ್ನು ಸಂಪಾದನೆ ಮಾಡ್ಬೋದು, ಆದ್ದರಿಂದ ಇವನನ್ನು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಯದುರಾಜ ಆ ತರುಣ ಬ್ರಾಹ್ಮಣನನ್ನು ಪ್ರಶ್ನೆ ಮಾಡ್ತಾನೆ. ಅವಧೂತಂ ದ್ವಿಜಂ ಕಂಚಿಚ್ಚರಂತು ಮಕುತೋ ಭಯಂ ಕವಿಂ ನಿರೀಕ್ಷಾ ತರುಣಂ ಯದುಹು ಪಪ್ರಚ್ಛ ಧರ್ಮವಿತ್. ಸೊ ಈ ಒಂದು ಸಂದರ್ಭದಲ್ಲಿ ಅರಣ್ಯದಲ್ಲಿ ಏಕಾಂಗಿಯಾಗಿ ನಿರ್ಭಯವಾಗಿ ಸಂಚಾರ ಮಾಡ್ತಿದ್ದಂತಹ ಈ ತರುಣ ಬ್ರಾಹ್ಮಣ, ಅವನ ಕಣ್ಣಿಗೆ ಇವನು ಒಬ್ಬ ತ್ರಿಕಾಲ ಜ್ಞಾನಿಯಾಗಿ ಕಂಡು ಬರ್ತಾನೆ, ಅವಧೂತನಂತೆ ಕಂಡು ಬರ್ತಾನೆ. ಈ ಲಕ್ಷಣಗಳನ್ನು ಗುರುತಿಸಿ ಯದುರಾಜ ಅವನಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಯದುರುವಾಚ, ಯದುರಾಜ ಮಾತನಾಡ್ತಾನೆ. ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಹು ಸುವಿಶಾರದ ಯಾಮಾ ಸಾಧ್ಯ ಭವಾನ್ ಲೋಕಂ ವಿದ್ವಾಂಶ್ಚರತಿ ಬಾಲವತು. ಯದು ಮಹಾರಾಜನ ಕಣ್ಣಿಗೆ ಈ ತರುಣ ಬ್ರಾಹ್ಮಣ ಒಬ್ಬ ಅವಧೂತನಂತೆ ಕಂಡು ಬರ್ತಾನೆ. ಅವಧೂತನ ಲಕ್ಷಣಗಳನ್ನು ಆ ತರುಣ ಬ್ರಾಹ್ಮಣನಲ್ಲಿ ಗುರುತಿಸಿ ಯದು ಮಹಾರಾಜ ಅವನನ್ನು ಪ್ರಶ್ನೆ ಮಾಡ್ತಾನೆ. ಹೇ ಬ್ರಾಹ್ಮಣ, ಹೇ ದ್ವಿಜೋತ್ತಮ, ಯು ಲುಕ್ ಸೋ ಯಂಗ್. ನೀನೊಬ್ಬ ತರುಣ ಬ್ರಾಹ್ಮಣ, ನೀನಿನ್ನೂ ತರುಣ ಅಂತ ನಾನು ನಿನ್ನನ್ನು ಕರೀತಾ ಇರೋದು ಯಾಕೆ ಅಂತಂದರೆ, ನಿನಗೆ ಸಾಕಷ್ಟು ಅನುಭವಗಳು ಆಗಿಲ್ಲ ಅನ್ನೋದು ಈ ನಿನ್ನ ತಾರುಣ್ಯ ತೋರಿಸುತ್ತೆ. ದಟ್ ಮೀನ್ಸ್ ನೀ ಇನ್ನೂ ಚಿಕ್ಕ ಹುಡುಗ, ನಿನಗೆ ಚಿಕ್ಕ ಪ್ರಾಯ, ನಿನ್ನ ಪ್ರಾಯ ಬಹಳ ಚಿಕ್ಕದಾಗಿದೆ. ಆದರೆ ಜೀವನದಲ್ಲಿ ನಿನಗೆ ಅನೇಕ ಅನುಭವಗಳು ಆಗಿದೆ. ಆದರೆ ಆ ರೀತಿ ನೀನು ಕಾಣ್ತಾ ಇಲ್ಲ. ಅನೇಕ ಅನುಭವಗಳು ನಿನಗೆ ಈಗಾಗಲೇ ಆಗಿದೆ ಅನ್ನುವಂತಹದ್ದು ಈ ನಿನ್ನ ತಾರುಣ್ಯ ಅಂತಂದರೆ, ನೀನಿನ್ನೂ ನಿನ್ನ ಪ್ರಾಯ ಚಿಕ್ಕದಾಗಿರೋದ್ರಿಂದ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಅನುಭವಗಳು ನಿನಗೆ ಆಗಿದೆ ಎನ್ನುವಂತಹದ್ದು ನೇರವಾಗಿ ನೋಡಿದ ಕೂಡಲೇ ಅರ್ಥ ಆಗೋದಿಲ್ಲ. ಸೊ ವಸ್ತುಸ್ಥಿತಿ ಹೀಗಿರೋದ್ರಿಂದ ಕುತೋ ಬುದ್ಧಿರಿಯಂ ಬ್ರಹ್ಮನ್, ನಿನ್ನ ಬುದ್ಧಿ ಇಟ್ ಈಸ್ ವೆರಿ ಶಾರ್ಪ್, ಕುಶಾಗ್ರ ಬುದ್ಧಿ, ಶಾರ್ಪ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ ಅದು ಕುಶಾಗ್ರ ಬುದ್ಧಿ. ಸೊ ಯುವರ್ ಬುದ್ಧಿ ಈಸ್ ವೆರಿ ಶಾರ್ಪ್. ಇಷ್ಟೊಂದು ಶಾರ್ಪ್ ಬುದ್ಧಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಸಿಕ್ಕಿರುವಂತಹದ್ದು ಹೇಗೆ ಅನ್ನೋದು ನನಗೆ ಆಶ್ಚರ್ಯವಾಗ್ತಾ ಇದೆ. ಈ ಒಂದು ಕುಶಾಗ್ರ ಬುದ್ಧಿ ನಿನ್ನಲ್ಲಿರೋದ್ರಿಂದ ನೋಡೋದಕ್ಕೆ ನೀನು ಪರಮ ವಿದ್ವಾಂಸನಂತೆ ಕಾಣ್ತಾ ಇದೀಯಾ.
ಬಟ್ ನೀನಿನ್ನು ಬಹಳ ಚಿಕ್ಕ ಹುಡುಗ, ಚಿಕ್ಕ ಪ್ರಾಯ, ತರುಣ ನೀನು. ಇಲ್ಲಿ ಲೋಕದಲ್ಲಿ ಏನೊಂದು ಕೆಲಸ ಕಾರ್ಯವಿಲ್ಲದವನಂತೆ ನಿರ್ಭಯವಾಗಿ ಅರಣ್ಯದಲ್ಲಿ ಏಕಾಂಗಿಯಾಗಿ ಸಂಚಾರವನ್ನು ಮಾಡ್ತಾ ಇದೆಯಾ. ನಿನಗೇನಾದರೂ ಒಂದು ಕೆಲಸ, ಜವಾಬ್ದಾರಿ, ನೀನು ಮಾಡೋವಂತಹ ಕರ್ಮಗಳು ಸಾಕಷ್ಟಿದೆ ಅಂತ ಹೇಳಿದ್ದಿದ್ರೆ ನೀನು ಹೀಗೆ ಏಕಾಂಗಿಯಾಗಿ ಅರಣ್ಯದಲ್ಲಿ ಇಷ್ಟೊಂದು ನಿರ್ಭಯವಾಗಿ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಬಹಳ ನಿರ್ಭಯವಾಗಿ ಅರಣ್ಯದಲ್ಲಿ ನೀನು ಸಂಚಾರ ಮಾಡ್ತಾ ಇರೋದನ್ನು ನೋಡಿದ್ರೆ ನೀನು ಯಾವ ಕಾರ್ಯವನ್ನು ಮಾಡದವನಂತೆ ಕಾಣಿಸ್ತಾ ಇದೆಯಾ. ಸೊ ಹೀಗೆ ಯಾವ ಕೆಲಸವನ್ನು ಮಾಡದವನಂತೆ ನೀನು ಏಕಾಂಗಿಯಾಗಿ ನಿರ್ಭಯವಾಗಿ ಅರಣ್ಯದಲ್ಲಿ ಅಲೆದಾಡ್ತಾ ಇದೆಯಾ ಅಂತಂದರೆ ಯು ಆರ್ ಅಕರ್ತುಹು. ನಿನ್ನನ್ನು ನೋಡಿದ್ರೆ ನೀನು ಯಾವ ಕರ್ಮದಲ್ಲೂ ಭಾಗಿಯಾಗಿಲ್ಲ ಅಂತ ಕಾಣಿಸ್ತಾ ಇದೆ. ಇಂತಹ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತಂದರೆ, ಸಾಮಾನ್ಯವಾಗಿ ಜ್ಞಾನ ಅಂತ ಹೇಳಿದಾಗ ಜ್ಞಾನ ಪಕ್ವವಾಗುವುದು ಕರ್ಮಯೋಗದ ಮೂಲಕ, ಅಂತಂದರೆ ಕರ್ಮ ಮಾರ್ಗ. ಜ್ಞಾನ ಹೇಗೆ ಸಿಗತ್ತೆ, ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬಹುದು, ಜ್ಞಾನವನ್ನು ಗಳಿಸುವ ಮಾರ್ಗ ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂತಂದರೆ ಡೂಯಿಂಗ್ ಸಮಥಿಂಗ್. ಸೊ ಹೀಗೆ ಕರ್ಮ ಅಂತಂದರೆ ಏನೋ ಒಂದು ಮಾಡ್ತಾ ಇರಬೇಕು. ಬೈ ಡೂಯಿಂಗ್ ಸಮಥಿಂಗ್ ಒನ್ ಕ್ಯಾನ್ ಅಕ್ವೈರ್ ನಾಲೆಡ್ಜ್. ಬಟ್ ನೀನು ಅಕರ್ತುಹು. ನಿನ್ನನ್ನು ನೋಡಿದ್ರೆ ನೀನು ಯಾವ ಕೆಲಸವನ್ನು ಮಾಡುವವನಂತೆ ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ನಿನ್ನ ಈ ಲಕ್ಷಣಗಳು ನನಗೆ ಈ ರೀತಿ ತಿಳಿಸ್ತಾ ಇದೆ. ಅದರಿಂದ ಸಾಮಾನ್ಯವಾಗಿ ಜ್ಞಾನವನ್ನು ಗಳಿಸೋದು ಅಂತಂದರೆ ಕರ್ಮ ಮಾರ್ಗದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ನಮಗೆ ಹೆಚ್ಚು ಪಾಠವನ್ನು ಕಲಿಸುತ್ತೆ. ಜ್ಞಾನ ಮತ್ತು ಅನುಭವವನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದರೆ ನಾವು ಅದಕ್ಕಿರುವಂತಹ ಏಕೈಕ ಮಾರ್ಗ ಈಸ್ ಕರ್ಮ ಮಾರ್ಗ. ಆದರೆ ನೀನು ನೋಡ್ತಾ ಇದ್ದರೆ ನೀನು ಆ ರೀತಿ ಕಾಣ್ತಾ ಇಲ್ಲ. ಅಕರ್ತುಹು. ಅಕರ್ತುಹು ಸುವಿಶಾರದ. ನೀನು ಅಕರ್ತುವಿನಂತೆ ಕಾಣ್ತಾ ಇದ್ರೂ ಕೂಡ ಸುವಿಶಾರದ. ನಿನ್ನ ಬುದ್ಧಿ ಮಾತ್ರ ಬಹಳ ಕುಶಾಗ್ರ, ವೆರಿ ಶಾರ್ಪ್ ಇಂಟೆಲಿಜೆನ್ಸ್, ಶಾರ್ಪ್ ಬುದ್ಧಿ. ಹೌ ಇಸ್ ಇಟ್ ಪಾಸಿಬಲ್? ಇದು ಹೇಗೆ ಸಾಧ್ಯ? ನಿನಗೆ ಇಂತಹ ಒಂದು ನೈಪುಣ್ಯ ಬುದ್ಧಿ ಹೇಗೆ ಸಿಕ್ತು? ಇದು ನನಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ನೀನು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಕೆಲವ್ರನ್ನ ನೋಡಿದಾಗ ನಾವು ಅವ್ರನ್ನ ಅನುಭವಿಗಳು ಅಂತ ಹೇಳ್ತೀವಿ. ನೋಡಿದ ಕೂಡಲೇ ಅವ್ರನ್ನ ಜ್ಞಾನಿಗಳು ಅಂತ ಗುರುತಿಸ್ತೀವಿ. ಮತ್ತೆ ಅಂತಹ ವ್ಯಕ್ತಿಗಳನ್ನು ಬುದ್ಧಿವಂತರು ಅಂತ ಹೇಳ್ತೀವಿ. ಯಾಕೆ ಹಾಗೆ ನಾವು ಅವ್ರನ್ನ ಕರಿತೀವಿ ಅಂತಂದರೆ, ಈಗಾಗಲೇ ಅವರು ಲೋಕದಲ್ಲಿ ಸಾಕಷ್ಟು ಕರ್ಮಗಳನ್ನು ಮಾಡಿ ಆಗಿರುತ್ತೆ. ಹೆಚ್ಚು ಹೆಚ್ಚು ಕರ್ಮಗಳನ್ನು ಮಾಡಿ ಅವರು ತಮ್ಮ ಜ್ಞಾನ ಮತ್ತು ಅನುಭವವನ್ನು ಹೆಚ್ಚು ಮಾಡಿಕೊಂಡಿರ್ತಾರೆ. ನಿನಗಿರುವಂತಹ ಬುದ್ಧಿ ಮತ್ತು ಈಗಾಗಲೇ ಸಾಕಷ್ಟು ಕರ್ಮವನ್ನು ಮಾಡಿ ಅನುಭವವನ್ನು ಗಳಿಸಿರುವಂತಹ ಆ ವ್ಯಕ್ತಿ, ಸೊ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸವೇ ಇಲ್ಲ. ಅವನು ಕರ್ಮವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ, ಬಟ್ ಯು ಲುಕ್ ಅಕರ್ತುಹು. ಜೊತೆಗೆ ನಿನ್ನ ಪ್ರಾಯ ಚಿಕ್ಕದು, ನೀನೊಬ್ಬ ತರುಣ ಬ್ರಾಹ್ಮಣ, ನಿನಗೆ ಹೆಚ್ಚು ಅನುಭವ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲನೇದಾಗಿ ನೀನು ಕರ್ಮದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಂಡಿರಬೇಕು ಮತ್ತು ಹೆಚ್ಚು ಪ್ರಾಯವಾಗಿರಬೇಕು. ಆದರೆ ಈ ಎರಡೂ ಸಂಭವಗಳು ನಿನ್ನಲ್ಲಿ ಇಲ್ಲ.
ಸೊ ಇದು ಹೇಗೆ ಸಾಧ್ಯವಾಯಿತು? ಮತ್ತು ಲೋಕದಲ್ಲಿ ಕೆಲವು ರೀತಿಯ ಜನಗಳಿರ್ತಾರೆ. ಅವರು ಬಹಳ ಮೂರ್ಖರಂತೆ ಕಂಡು ಬರ್ತಾರೆ. ಮುಂದಿನ ಪರಿಣಾಮ ಹೇಗೆ ಎನ್ನುವಂತಹದನ್ನ ನೋಡದಂತೆ ಅವರು ಲೋಕದಲ್ಲಿ ವ್ಯವಹಾರವನ್ನು ಮಾಡ್ತಾರೆ. ಸೊ ಈ ದೃಷ್ಟಿಯಿಂದ ದೇ ಆರ್ ಕಾಲ್ಡ್ ಬ್ಲೈಂಡ್. ಅವರ ದೃಷ್ಟಿ ಮುಂದೆ ಹೇಗೆ ಅನ್ನೋದನ್ನ ಅವರು ನೋಡೋದಕ್ಕೆ ಇಷ್ಟಪಡದೇ ಇರೋದ್ರಿಂದ, ಅಂದರೆ ಮುಂದಿನ ಪರಿಣಾಮ ಹೇಗೆ ಅಂತ ಊಹಿಸಲಾಗದಂತೆ ಅವರು ಕುರುಡರಾಗಿರ್ತಾರೆ. ಯಾಕೆ ಅಂತಂದರೆ ಅಂತಹವರು ಯಾವುದೋ ಒಂದು ಆಸೆ ಬಯಕೆಯನ್ನು ಇಟ್ಕೊಂಡು ಆ ಮೂಲಕ ಹೆಚ್ಚಿನ ಸುಖ, ಸಂತೋಷ, ಆನಂದ, ಶಾಂತಿ, ನೆಮ್ಮದಿ, ತೃಪ್ತಿ ಇವೆಲ್ಲ ಆ ಆಸೆ ಬಯಕೆಗಳನ್ನು ನಾನು ಪೂರೈಸಿಕೊಂಡ್ರೆ ನನಗೆ ಸಿಗತ್ತೆ ಅನ್ನುವ ಭ್ರಮೆಯಲ್ಲಿ ತಮ್ಮ ಹೆಚ್ಚಿನ ಆಯಸ್ಸನ್ನು ಅವರು ಕಳ್ಕೊಂಡಿರ್ತಾರೆ. ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ವಿಷಯಗಳಲ್ಲಿ ನಿವೃತ್ತಿ ಮಾರ್ಗದ ಬದಲು ಪ್ರವೃತ್ತಿ ಮಾರ್ಗದಲ್ಲಿ ಅವರು ಕಾಲವನ್ನು ಕಳೀತಾ ಇರ್ತಾರೆ. ಸೊ ಅಂತಹವರನ್ನ ಮೂರ್ಖರು, ದೇ ಆರ್ ಬ್ಲೈಂಡ್ ಪೀಪಲ್ ಅಂತ ಹೇಳ್ತಾರೆ. ಆದರೆ ನೀನು ಆ ರೀತಿ ಕಾಣ್ತಾ ಇಲ್ಲ. ತ್ವಂತು ಕಲ್ಪಃ ಕವಿರ್ದಕ್ಷಃ ಸುಭಗೋಮೃತ ಭಾಷಣಃ ನ ಕರ್ತ ನೇಹಸೆ ಕಿಂಚಿತ್ ಜಡ ಉನ್ಮತ್ತ ಪಿಶಾಚವತ್. ಬಟ್ ನಿನ್ನನ್ನು ನೋಡ್ತಾ ಇದ್ರೆ ನಿನ್ನ ಒಂದು ಲಕ್ಷಣ, ನಿನ್ನ ಒಂದು ಫಿಸಿಕಲ್ ಫಾರ್ಮ್, ಫಿಸಿಕಲ್ ಅಪಿಯರೆನ್ಸ್, ಇಟ್ ಈಸ್ ಅನ್ಅಪ್ರೋಚಬಲ್. ದಟ್ ಮೀನ್ಸ್ ನಿನ್ನನ್ನು ಹೀಗೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತೆ ನೀನು ಕಾಣ್ತಾ ಇದೆಯಾ. ನಿನ್ನ ವೇಷ, ಭೂಷಣ, ಅವಸ್ಥೆ ಇವೆಲ್ಲ ನೇರವಾಗಿ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ನಿನ್ನನ್ನು ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ ಯು ಲುಕ್ ಸೋ ಇಂಟೆಲಿಜೆಂಟ್, ಯು ಆರ್ ವೆರಿ ಕೇಪಬಲ್. ನೀನೊಬ್ಬ ಸಮರ್ಥನಂತೆ ಕಾಣಿಸ್ತಾ ಇದೆಯಾ. ಕವಿರ್ದಕ್ಷ, ಕವಿಹಿ ಅಂತಂದ್ರೆ ಜ್ಞಾನಿ, ಒಬ್ಬ ಜ್ಞಾನವನ್ನು ಹೊಂದಿರೋವನ್ನ ಕವಿಹಿ ಅಂತ ಹೇಳ್ತಾರೆ. ಅದರಿಂದ ನೀನು ಆ ರೀತಿ ಒಬ್ಬ ಕವಿಯಂತೆ, ಒಬ್ಬ ಜ್ಞಾನಿಯಂತೆ ಕಾಣ್ತಾ ಇದೀಯ. ಆ್ಯಂಡ್ ಯು ಆರ್ ದಕ್ಷ, ನೀನೊಬ್ಬ ಸಮರ್ಥನಾಗಿದೀಯ. ನಿನ್ನಲ್ಲಿ ಆ ಲಕ್ಷಣಗಳಿರೋದ್ರಿಂದ ಯು ಲುಕ್ ಹ್ಯಾಂಡ್ಸಮ್ ಆಲ್ಸೋ. ಇವೆಲ್ಲದರ ಜೊತೆಗೆ ಅಮೃತ ಭಾಷಣ, ಬಹಳ ಚೆನ್ನಾಗಿ ನೀನು ಮಾತನಾಡ್ತೀಯ. ಆದರೆ ನೀನು ಮಾತನಾಡೋದು ಬಹಳ ಕಡಿಮೆ, ಮಿತಭಾಷಿಯಂತೆ ಕಾಣಿಸ್ತಾ ಇದೆಯಾ. ನಿನ್ನದು ಮಿತಭಾಷಿಯಾದರೂ ಕೂಡ ನೀನು ಅಮೃತವನ್ನೇ ಹರಿಸ್ತಾ ಇದೆಯಾ. ನಿನ್ನ ಮಾತುಗಳನ್ನು ಸದಾಕಾಲ ಕೇಳ್ತಾನೇ ಇರಬೇಕು ಅನ್ನಿಸ್ತಾ ಇದೆ. ಕೇಳಿದಷ್ಟು ಮತ್ತೆ ಮತ್ತೆ ನಿನ್ನ ಮಾತುಗಳು ಬೇಕು ಅನ್ನುವಂತೆ ನೀನು ಮಾತನಾಡ್ತಾ ಇದೀಯಾ. ಇಂತಹ ಲಕ್ಷಣಗಳೆಲ್ಲ ನಿನ್ನಲ್ಲಿ ಇರೋದ್ರಿಂದ ನೀನೊಬ್ಬ ಅವಧೂತನಂತೆ ಕೂಡ ಕಾಣಿಸ್ತಾ ಇದೀಯಾ. ಕೆಲವು ಬಾರಿ ಜಡ ಅಂತಂದ್ರೆ ಏನು ಮಾಡದವನಂತೆ, ಸುಮ್ಮನೆ ಎಲ್ಲೋ ಒಂದು ಕಡೆ ಅಲುಗಾಡದಂತೆ ಕುಳಿತುಕೊಂಡಿರುವಂತಹದ್ದು. ಮತ್ತೆ ಕೆಲವು ಬಾರಿ ಉನ್ಮತ್ತನಂತೆ, ಉನ್ಮತ್ತೋ ಪಿಶಾಚವತು ಅಂತ ಹೇಳ್ತಾರೆ. ಇದೆಲ್ಲ ಅವಧೂತರ ಲಕ್ಷಣ. ಅವಧೂತನಂತೆ ಕಾಣಿಸ್ತಾ ಇದೆಯಾ. ಏನಿದರ ಅರ್ಥ? ಉನ್ಮತ್ತ ಅಂತಂದ್ರೆ ಮ್ಯಾಡ್ ಅಂತ ಹೇಳ್ತೀವಲ್ಲ, ಹುಚ್ಚ ಅಂತ ಹೇಳ್ತೀವಿ. ಉನ್ಮತ್ತ ಅಂತಂದ್ರೆ ಆ ಬುದ್ಧಿ ಅನ್ನುವಂತಹದ್ದು ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಾಗ ಆ ಉನ್ಮತ್ತ ಸ್ಥಿತಿ ಅಂತ ಹೇಳ್ತಾರೆ. ಸೊ ಆ ಒಂದು ಉನ್ಮತ್ತ ಸ್ಥಿತಿನಲ್ಲಿ ಇರುವವನಂತೆ ಕಾಣ್ತಾ ಇದೆಯಾ. ಪಿಶಾಚವತ್, ಪಿಶಾಚವತ್ ಅಂತಂದರೆ ಆಕಾರ, ನೋಡೋದಕ್ಕೆ ಆಕಾರ
ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಆ ವೇಷಭೂಷಣಗಳೆಲ್ಲ ಆ ರೀತಿನಲ್ಲಿ ಪಿಶಾಚವತ್, ಹರಿದು ಹೋಗಿರೋಂತಹ ಬಟ್ಟೆ, ತೇಪೆ ಹಾಕೊಂಡಿರೋಂತಹ ಬಟ್ಟೆ. ಆಚಾರ್ಯ ಶಂಕರರು ಭಜಗೋವಿಂದಂನಲ್ಲಿ ಅವಧೂತನ ಲಕ್ಷಣವನ್ನು ಕುರಿತು ಹೇಳುವಾಗ ರತ್ಯಾಚರ್ಪಟ ವಿರಚಿತ ಕಂತಹ, ಸೊ ಭಕ್ತಿಯಲ್ಲಿ ಮುಳುಗಿ ಹೋಗಿರುವಂತಹ ಒಬ್ಬ ಸಾಧಕನ ಅವಸ್ಥೆ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಕಾಣುತ್ತೆ. ಸೊ ಹೀಗೆ ಏನೊಂದೂ ಮಾಡದವನಂತೆ ಜಡದಂತೆ ಇದ್ದರೂ ಕೂಡ ಅಂತಹ ವ್ಯಕ್ತಿಗಳು ಅಪರೂಪಕ್ಕೆ ಒಮ್ಮೆ ಒಂದು ಮಾತೋ ಎರಡು ಮಾತೋ ಆಡ್ತಾರೆ. ಆದರೆ ಅವರು ಆಡೋಂತಹ ಮಾತುಗಳಿಂದ ಅಮೃತವೇ ಹರಿದು ಬಂದಂತೆ ಆಗತ್ತೆ. ಆ್ಯಂಡ್ ನೇರವಾಗಿ ಅದು ಮನ ಮುಟ್ಟುವಂತೆ ಮಾತನಾಡ್ತಾರೆ. ಅಂತಂದರೆ ಆ ಮಾತು ಕೇಳಿದಾಗ ಅದು ಅರ್ಥವಾಗತ್ತೆ, ನಮ್ಮ ಬುದ್ಧಿಗೆ ಅದು ಸಿಗತ್ತೆ ಅಂತ ಹೇಳ್ತೀವಿ. ಅಂತಂದರೆ ಐ ಅಂಡರ್ಸ್ಟುಡ್ ಇಟ್ ಅಂತ ನಾವೇನು ಹೇಳ್ತೀವಿ. ಸೊ ಮಾತನಾಡಿದಂತಹ ಮಾತುಗಳು ನನ್ನ ಮನ ಮುಟ್ಟುವಂತೆ, ನನಗೆ ಅರ್ಥವಾಗುವಂತೆ, ನನಗಿಷ್ಟವಾಗುವಂತೆ ಆ ರೀತಿಯಲ್ಲಿ ಮಾತನಾಡ್ತೀಯ. ಇದೆಲ್ಲ ಅವಧೂತರ ಲಕ್ಷಣ. ಈ ಎಲ್ಲ ಲಕ್ಷಣಗಳು ನಿನ್ನಲ್ಲಿದೆ. ಸೊ ಹೀಗೆ ಹೃದಯ ತುಂಬಿ ಮನ ತುಂಬುವಂತೆ ಮಾತನಾಡ್ತಾ ಇದೆಯಾ, ಬಹಳ ಸಂತೋಷದಿಂದ ಮಾತನಾಡ್ತಾ ಇದೆಯಾ. ಜನೇಶು ದಹ್ಯಮಾನೇಶು ಕಾಮಲೋಭದ ವಾಗ್ನಿನ ನ ತಪ್ಯಾಸೇಗ್ನಿನ ಮುಕ್ತೋ ಗಂಗಾಬಸ್ತ ಇವ ದ್ವೀಪ. ಇಡೀ ಪ್ರಪಂಚದಲ್ಲಿ ಇವತ್ತು ಹೆಚ್ಚಿನ ಜನಗಳು ಬಹಳ ಸ್ವಾರ್ಥದಿಂದ ತಮ್ಮ ಬದುಕನ್ನು ಮಾಡ್ತಾರೆ. ಅಂತಂದರೆ ದೇ ಲೀವ್ ಫಾರ್ ದೆಮ್ಸೆಲ್ವ್ಸ್. ಕೇವಲ ಇದು ನನ್ನ ಜೀವನ, ಇದು ನನ್ನ ಬದುಕು, ಸೊ ನಾನು ಮಾಡೋವಂತಹದ್ದು ಕೇವಲ ನನಗೆ ಮಾತ್ರ, ನಾನು ಏನು ಮಾಡ್ತೀನಿ ಅದರ ಉಪಯೋಗವನ್ನು ಕೇವಲ ನಾನು ಮಾತ್ರ ಪಡ್ಕೋಬೇಕು. ಸೊ ದಿಸ್ ಈಸ್ ಸೆಲ್ಫಿಶ್ ಥಿಂಕಿಂಗ್. ಹೆಚ್ಚಿನ ಜನಗಳು ಇವತ್ತು ಇಂತಹ ವ್ಯವಸ್ಥೆಗೆ ಒಳಗಾಗಿದ್ದಾರೆ. ಆ ರೀತಿಯಲ್ಲಿ ತಮ್ಮ ಬದುಕನ್ನು ಮಾಡ್ಕೋತಾ ಇದ್ದಾರೆ. ಬಟ್ ದೇ ಆರ್ ನಾಟ್ ಹ್ಯಾಪಿ. ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ತಾಪದಲ್ಲಿ ಬೇಯ್ತಾ ಇದ್ದಾರೆ. ಅದು ಯಾವ ತಾಪ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಸೆಲ್ಫಿಶ್ ಡಿಸೈರ್ಸ್. ಮತ್ತು ಕಾಮ ಲೋಭ ಅಂತ ನಾವೇನು ಹೇಳ್ತೀವಿ, ಆಸೆ ಬಯಕೆಗಳು. ಆ ಆಸೆ ಬಯಕೆಗಳು ಒಂದು ರೀತಿಯ ಬೆಂಕಿಯಾಗಿ ಅವ್ರನ್ನ ಸುಡ್ತಾ ಇದೆ. ಇಷ್ಟಾದರೂ ಕೂಡ ಅಂತಹ ಅಗ್ನಿಯಿಂದ, ಅಂತಹ ತಾಪದಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಅಶಕ್ತರಾಗಿದ್ದಾರೆ. ಯಾಕೆ ಹೀಗೆ ಅಂತಂದರೆ ಬೆಂಕಿಯಿಂದ ಸುಡುವಂತೆ ಆಗ್ತಾ ಇದ್ರೂ ಕೂಡ ಅವರಿಗೆ ಅವರ ಆಸೆ ಬಯಕೆಗಳು ಅದೇ ಮುಖ್ಯವಾಗಿ ಕಾಣುತ್ತೆ. ಅವರ ಆಸೆ ಬಯಕೆಗಳು ತಮ್ಮ ಅನೇಕಗಳನ್ನು ಅವು ಪೂರೈಸುತ್ತೆ ಅಂತ ಹೇಳಿ ಅವುಗಳಲ್ಲಿ ತಮ್ಮನ್ನು ತಾವು ಆ ತಾಪದಲ್ಲಿ ಅವರು ಬೇಯ್ತಾ ಇದ್ರೂ ಕೂಡ ಆ ಒಂದು ಸೆಲ್ಫಿಶ್ ಡಿಸೈರ್ಸ್ ಅದನ್ನು ಅವ್ರು ಬಿಟ್ಕೊಡ್ತಾ ಇಲ್ಲ. ಇದು ಯಾರೋ ಕೆಲವರ ಕಥೆ ಅಲ್ಲ. ಇವತ್ತಿನ ಪ್ರಪಂಚದಲ್ಲಿ, ಲೋಕದಲ್ಲಿ ಹೆಚ್ಚು ಕಡಿಮೆ ಅನೇಕ ಜನಗಳ ಪಾಡು ಈ ರೀತಿ ಆಗಿದೆ. ಅಂತಹವರ ಮಧ್ಯದಲ್ಲಿ ನಿನ್ನನ್ನು ನೋಡಿದ್ರೆ ನಿನ್ನಲ್ಲಿ ಆ ಲಕ್ಷಣ ಇಲ್ಲ. ನೀನೊಬ್ಬ ಅವಧೂತನಂತೆ ಕಾಣಿಸ್ತಾ ಇದೀಯಾ, ತರುಣ ಬ್ರಾಹ್ಮಣ, ತ್ರಿಕಾಲ ಜ್ಞಾನಿ. ಸೊ ನೀನು ಇಂತಹ ಆಸೆ ಬಯಕೆಗಳಿಂದ ಮುಕ್ತನಾದವನಂತೆ ಕಾಣ್ತಾ ಇದೆಯಾ. ನಿನ್ನಲ್ಲಿ ಅಂತಹ ಆಸೆ ಬಯಕೆಗಳ ಕುರುಹು ಕಾಣ್ತಾ ಇಲ್ಲ. ಹೇಗೆ ಅಂತಂದರೆ ಗಂಗೆಯ ದಡದಲ್ಲಿ ಒಂದು ಆನೆ ಆ ನೀರಲ್ಲಿ ನಿಂತು ಮೇಲ್ಗಡೆ ಸುಡ್ತಾ ಇರೋಂತಹ ಬಿಸಿಲು ಇದ್ದರೂ ಕೂಡ ಆ ತಾಪಕ್ಕೆ ಒಳಗಾಗದಂತೆ ಆ ಶೀತಲತೆಯನ್ನು ಆ ಆನೆ ಹೇಗೆ ಅನುಭವಿಸ್ತಾ ಇದೆ, ಇಟ್ ಈಸ್ ಬಿಕಾಸ್ ಗಂಗೆಯ ದಡದಲ್ಲಿ ಅದು ಆ ನೀರಿನಲ್ಲಿ ಅದು ನಿಂತಿದೆ. ಸೊ ಅದಕ್ಕೆ ಬಿಸಿಲಿನ ತಾಪ ತಟ್ತಾ ಇಲ್ಲ, ಬಹಳ ಶೀತಲತೆಯನ್ನು ಅದು ಅನುಭವಿಸ್ತಾ ಇದೆ. ಆ ರೀತಿಯಲ್ಲಿ ಇಂತಹ ಹೆಚ್ಚು ಜನಗಳು ಸ್ವಾರ್ಥದಿಂದ
ಇರೋಂತಹ ಈ ಲೋಕದಲ್ಲಿ ಅವರೆಲ್ಲರ ಮಧ್ಯದಲ್ಲಿ ನೀವಿದ್ರೂ ಕೂಡ ನಿಮ್ಮಲ್ಲಿ ಅಂತಹ ಆಸೆ ಬಯಕೆಗಳು ಕಾಣ್ತಾ ಇಲ್ಲ. ಆಸೆ ಬಯಕೆಗಳಿಂದ ಮುಕ್ತರಾದವರಂತೆ ನೀವು ಕಾಣ್ತಾ ಇದ್ದೀರಾ. ಸೊ ಇದರ ರಹಸ್ಯ ಏನು? ಇಷ್ಟೊಂದು ಮುಕ್ತರಾಗಿ ಇರೋದಕ್ಕೆ ಕಾರಣ ಏನು? ವರ್ಣಿಸಲಾಗದಂತಹ ಆನಂದ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಅಂತಹ ತೇಜಸ್ಸು ನಿಮ್ಮಲ್ಲಿ ತುಂಬಿದೆ. ಆದ್ದರಿಂದ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಕೃಪೆ ಮಾಡಿ ನನಗೆ ಈ ಸಂತೋಷದ ಮಾರ್ಗವನ್ನು ತಿಳಿಸ್ಕೊಡಿ. ಈ ಒಂದು ರಹಸ್ಯ ಜ್ಞಾನವನ್ನು ನನಗೆ ತಿಳಿಸ್ಕೊಡಿ. ಹೀಗೆ ಯದು ಮಹಾರಾಜ ಅರಣ್ಯದಲ್ಲಿ ನಿರ್ಭಯವಾಗಿ ಓಡಾಡ್ತಾ ಇದ್ದಂತಹ ಆ ತರುಣ ಬ್ರಾಹ್ಮಣನನ್ನು ನೋಡಿ ಅವನನ್ನು, ಹೇ ದ್ವಿಜೋತ್ತಮ, ಬ್ರಾಹ್ಮಣೋತ್ತಮ, ನಿಮ್ಮನ್ನು ನೋಡಿದ್ರೆ ನೀವು ಪ್ರಪಂಚದಲ್ಲಿ ಅನಾಸಕ್ತರಾದವರಂತೆ ಕಾಣ್ತಾ ಇದ್ದೀರಾ. ನಿಮ್ಮಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲ. ಸೊ ವರ್ಣಿಸಲಾಗದಷ್ಟು ಆನಂದ ನಿಮ್ಮಲ್ಲಿ ತುಂಬಿದೆ. ದಯಮಾಡಿ ನನಗೆ ಈ ಒಂದು ಸಂತೋಷದ ಮಾರ್ಗವನ್ನು ತಿಳಿಸ್ಕೊಡಿ ಅಂತ ಹೇಳಿ ಹಿ ಈಸ್ ರಿಕ್ವೆಸ್ಟಿಂಗ್. ಸೊ ನೌ ಭಗವಾನ್ ಉವಾಚ, ಪರಮಾತ್ಮ ಶ್ರೀಕೃಷ್ಣ ಮಾತನಾಡ್ತಾನೆ. ಅಂದರೆ ಇಲ್ಲಿ ಭಗವಾನ್ ಉವಾಚ ಅಂತಂದಾಗ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಸಂವಾದ ನಡೀತಾ ಇರೋದು ಬಿಟ್ವೀನ್ ಯದುರಾಜ ಆ್ಯಂಡ್ ದತ್ತಾತ್ರೇಯ. ಸೊ ಈ ಒಂದು ಸಂವಾದವನ್ನು ನಾವು ಅಭ್ಯಾಸ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಗವಾನ್ ಪರಮಾತ್ಮ ಶ್ರೀಕೃಷ್ಣ ಹೇಗೆ ಬಂದ? ಬಿಕಾಸ್ ಉದ್ಧವ ಕೇಳಿದಂತಹ ಪ್ರಶ್ನೆಗೆ ಯದುರಾಜ ಮತ್ತು ದತ್ತಾತ್ರೇಯನ ಸಂವಾದವನ್ನು ಪರಮಾತ್ಮ ಶ್ರೀಕೃಷ್ಣ ಹಿ ಈಸ್ ನರೇಟಿಂಗ್. ಸೊ ಹಿ ಕಂಟಿನ್ಯೂಸ್. ಸೊ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಮತ್ತೆ ವಿಚಾರವನ್ನು ತಿಳಿಸ್ತಾನೆ. ಸೊ ಭಗವಾನ್ ಉವಾಚ, ಯದುನೈವಂ ಮಹಾಭಾಗೋ ಬ್ರಹ್ಮಣ್ಯೈವ ಸುಮೇಧಸ ಪೃಷ್ಟಃ ಸಭಾಜಿತಃ ಪ್ರಾಹ ಪ್ರಶ್ರ ಯಾವನತಂ ದ್ವಿಜಃ. ಹೇ ಉದ್ಧವ, ಯು ಶುಡ್ ನೋ ದ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟೀಸ್ ಆಫ್ ಯದು ಮಹಾರಾಜ. ಯದು ಮಹಾರಾಜನ ಒಂದು ಬೆಸ್ಟ್ ಕ್ವಾಲಿಟಿ ಅಂತಂದ್ರೆ ಏನು ಅಂತಂದರೆ, ಬ್ರಾಹ್ಮಣರನ್ನು ಬಹಳ ಚೆನ್ನಾಗಿ ನೋಡ್ಕೋತಾನೆ. ಬ್ರಾಹ್ಮಣರ ಸತ್ಕಾರ, ಅವ್ರನ್ನ ಹೇಗೆ ಆಧರಿಸುವಂತಹದ್ದು, ಅವರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಅವ್ರನ್ನ ಹೇಗೆ ತೃಪ್ತಿಪಡಿಸಬೇಕು ಅನ್ನುವಂತಹದ್ದು ಯದುವಿಗೆ ತಿಳಿದಿರುವಂತಹ ವಿಚಾರ. ಮತ್ತು ಬ್ರಾಹ್ಮಣರನ್ನು ಸತ್ಕಾರ ಮಾಡುವಂತಹದ್ದು ಅಂತಂದರೆ ಯದುವಿಗೆ ಬಹಳ ಇಷ್ಟ. ಸೊ ಈ ವಿಷಯದಲ್ಲಿ ಅವನು ತುಂಬ ಬುದ್ಧಿವಂತ, ಬಹಳ ವಿನಮ್ರ, ಬಹಳ ವಿನಯ ಭಾವದಿಂದ ಅವನು ಗುರು ದತ್ತಾತ್ರೇಯರನ್ನು ಗೌರವಿಸಿ ಸನ್ಮಾನಿಸಿ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಯಾಕೆಂತಂದರೆ ಅವನಿಗೆ ಗೊತ್ತಾಗೋಗಿದೆ, ಈ ಈಸ್ ಅವಧೂತ. ಈ ತರುಣ ಬ್ರಾಹ್ಮಣ ಸಾಮಾನ್ಯ ಅಲ್ಲ, ಹಿ ಈಸ್ ಅನ್ ಅವಧೂತ. ಸೊ ಅವನಲ್ಲಿ ನಾನು ವಿಚಾರವನ್ನು ಮಾಡಿದ್ರೆ ನನಗೆ ಪರಿಹಾರ ಆಗತ್ತೆ, ನನಗಿರುವಂತಹ ಸಂಶಯಗಳು ದೂರವಾಗತ್ತೆ ಅಂತ ಹೇಳಿ ಮಹಾರಾಜ ಯದು ಬಹಳ ವಿನಮ್ರ ಭಾವದಿಂದ ಗುರು ಅವಧೂತ ದತ್ತಾತ್ರೇಯರನ್ನು ಪ್ರಶ್ನೆ ಮಾಡ್ತಾನೆ. ಮಹಾರಾಜ ಯದು ಮಾಡಿದಂತಹ ಪ್ರಶ್ನೆಗಳಿಗೆ ಅವಧೂತರು ಈ ಪ್ರಕಾರ ಉತ್ತರವನ್ನು ಕೊಡ್ತಾರೆ. ಹೇ ಮಹಾರಾಜ, ಹೇ ಯದು, ಯು ಆರ್ ರೈಟ್. ನಿನ್ನ ಅಬ್ಸರ್ವೇಷನ್ಸ್ ಬಹಳ ಕರೆಕ್ಟಾಗಿದೆ. ನೀನು ನನ್ನನ್ನು ನೋಡಿ ಈ ಒಂದು ಕುಶಾಗ್ರ ಬುದ್ಧಿ ಹೇಗೆ ಬಂತು ಅಂತ ಹೇಳಿ ನನ್ನ ಇಂಟೆಲಿಜೆನ್ಸ್ ಅದನ್ನು ನೀನು ಅಪ್ರಿಷಿಯೇಟ್ ಮಾಡಿದೀಯ. ಸೊ ನನ್ನ ಕುಶಾಗ್ರ ಬುದ್ಧಿಯನ್ನು ನೀನು ಗುರುತಿಸಿದೀಯಾ ಅಂತಂದರೆ ನಿನ್ನಲ್ಲೂ ಕೂಡ ಅಂತಹ ಒಂದು ಕುಶಾಗ್ರ ಬುದ್ಧಿ ಇದೆ. ಸೊ ನಿನ್ನ ಕುಶಾಗ್ರ ಬುದ್ಧಿಯನ್ನು ನಾನು ಮೆಚ್ಚುತ್ತೀನಿ. ನೀನು ಯೋಚಿಸಿರುವಂತೆ ಒಬ್ಬ ಅವಧೂತನ ಲಕ್ಷಣ ಅಂತಂದರೆ ಅವನು ಜಡ, ಉನ್ಮತ್ತ, ಪಿಶಾಚವತ್ನಂತೆ ಇರುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ, ಆಶ್ಚರ್ಯವೇ ಇಲ್ಲ. ಯಾಕೆ ಒಬ್ಬ ಅವಧೂತ ಈ ರೀತಿ ಇರಬೇಕು ಅಂತಂದರೆ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಅವಧೂತ ಅಂತ ಹೇಳಿದಾಗ ಅವನಿಗೆ ಯಾವ ಕಟ್ಟುಪಾಡುಗಳು ಇಲ್ಲ ಅಂತಂದಾಗ ಹಿ ಈಸ್ ವೆರಿ ಫ್ರೀ.
ಸಿನ್ಸ್ ಹಿ ಈಸ್ ವೆರಿ ಫ್ರೀ, ಅವನು ತನಗೆ ಇಷ್ಟ ಬಂದಂತೆ ಅವನು ಇರ್ತಾನೆ, ಮತ್ತೊಬ್ಬರ ಇಷ್ಟಕ್ಕೆ ಅವನು ಒಳಗಾಗೋದಿಲ್ಲ. ಸೊ ಅದರಿಂದ ಒಬ್ಬ ಅವಧೂತನ ಲಕ್ಷಣ ಜಡ, ಉನ್ಮತ್ತ, ಪಿಶಾಚವತ್, ಈ ರೀತಿ ಎಲ್ಲ ಯಾಕೆ ಅಂತಂದರೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಸೊ ಅವಧೂತ ಅಂತಂದರೆ ಹಿ ಈಸ್ ಲೈಕ್ ದಟ್. ಅವಧೂತನಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ. ಒಂದು ಸಮಾಜ ಅಂತ ಹೇಳಿದಾಗ ಆ ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಒಂದು ರೀತಿಯ ರೂಲ್ಸ್ ಅಂತ ನಾವೇನು ಹೇಳ್ತೀವಿ, ರೀತಿ ನೀತಿಗಳು ಅಂತ ಏನು ಹೇಳುತ್ತೆ, ಆ ರೀತಿ ನೀತಿಗಳಿಗೆ ಅನ್ವಯವಾಗುವಂತೆ ಸಮಾಜದಲ್ಲಿ ನಾವುಗಳೆಲ್ಲ ಇರಬೇಕಾಗುತ್ತೆ, ಬಟ್ ನಾಟ್ ಫಾರ್ ಎನ್ ಅವಧೂತ. ಸೊ ಅವಧೂತ ಈಸ್ ಎ ವೆರಿ ಫ್ರೀ ಪರ್ಸನ್. ಸೊಸೈಟಿನಲ್ಲಿ, ಸಮಾಜದಲ್ಲಿ ಹಿ ಈಸ್ ವೆರಿ ಇಂಡಿಪೆಂಡೆಂಟ್. ಜೊತೆಗೆ ಒಂದು ದೇಶ, ಒಂದು ಸೊಸೈಟಿ, ಒಂದು ಸಮಾಜ ಅಂತ ಹೇಳಿದಾಗ ಆ ದೇಶದಲ್ಲಿ ಅಥವಾ ಆ ರಾಜ್ಯದಲ್ಲಿ ಒಬ್ಬ ಅವಧೂತ ಇದ್ದಾನೆ ಅಂತಂದರೆ ಆ ಅವಧೂತನಿಂದ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಒಳ್ಳೆಯದೇ ಆಗತ್ತೆ. ಆ್ಯಂಡ್ ಈ ಅವಧೂತ ಆ ದೇಶದಿಂದಾಗಲಿ, ಆ ರಾಜ್ಯದಿಂದಾಗಲಿ, ಆ ಸಮಾಜದಿಂದಾಗಲಿ ಯಾವುದನ್ನು ಕೂಡ ಅವನು ನಿರೀಕ್ಷೆ ಮಾಡೋದಿಲ್ಲ. ಅವನಿಗೇನೂ ಬೇಕಾಗಿಲ್ಲ. ಆದರೆ ಅವನು ಆ ರಾಜ್ಯದಲ್ಲಿದ್ದಾನೆ ಅಂತಂದರೆ ಆ ರಾಜ್ಯಕ್ಕೆ ಅವನಿಂದ ಅನೇಕ ಉಪಯೋಗಗಳಾಗತ್ತೆ. ಸೊ ದ ಪೀಪಲ್ ಇನ್ ದ ಸೊಸೈಟಿ, ದೇ ಆರ್ ಬೆನಿಫಿಟೆಡ್. ಸೊ ನಿನ್ನ ಪ್ರಶ್ನೆಗಳು ನನಗಿಷ್ಟ ಆಗಿದೆ. ನೀನು ಕೇಳಿರೋಂತಹ ಪ್ರಶ್ನೆಗಳು ಬಹಳ ಸಮಂಜಸವಾಗಿದೆ. ನಿನ್ನೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಡ್ತೀನಿ. ಸೊ ಐ ವಿಲ್ ಟೆಲ್ ಯು ಆ್ಯಂಡ್ ಐ ಆಮ್ ಗೋಯಿಂಗ್ ಟು ನರೇಟ್ ಮೈ ಎಕ್ಸ್ಪೀರಿಯನ್ಸಸ್. ಸೊ ಬ್ರಾಹ್ಮಣ ಉವಾಚ ಆರ್ ಅವಧೂತ ಉವಾಚ ಸಂತಿಮೆ ಗುರುವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಃ ಯತೋ ಬುದ್ಧಿಮುಪಾದಾಯ ಮುಕ್ತೋ ಟಾಮಿಹ ತಾನ್ ಶೃಣು. ಬಹವಃ ಗುರವಃ ಸಂತಿ. ಹೇ ರಾಜ, ಈ ನನ್ನ ಬದುಕಿನಲ್ಲಿ ಇಲ್ಲಿಯವರೆಗೆ ಏನು ಒಂದು ಜೀವನ ಅಂತ ಹೇಳಿ ನಾನು ಅನುಭವಿಸಿದ್ದೀನಿ, ಆ ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ನನಗೆ ಅನೇಕ ಗುರುಗಳು ಬಂದು ಹೋಗಿದ್ದಾರೆ. ಅನೇಕ ಗುರುಗಳ ಆಶ್ರಯ ನನಗೆ ಸಿಕ್ಕಿದೆ. ಸೊ ನನ್ನ ಬುದ್ಧಿ ಅನ್ನುವಂತಹದ್ದು ಅನೇಕ ಗುರುಗಳ ಆಶ್ರಯವನ್ನು ಹೊಂದಿದೆ. ಅದು ಇವತ್ತಿನ ದಿವಸ ನಾನು ಲೋಕದಲ್ಲಿ ಬಹಳ ಮುಕ್ತನಾಗಿ ಇದ್ದೀನಿ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಕೃಪಾ. ಸೊ ಇದೆಲ್ಲ ಮುಕ್ತ ಭಾವದಿಂದ ನಾನು ಹೇಗೆ ಬೇಕೋ ಹಾಗಿದ್ದೀನಿ ಅಂತಂದರೆ ಇದಕ್ಕೆಲ್ಲ ಕಾರಣ ಈ ನನ್ನ ಗುರುಗಳು. ಈ ಗುರುಗಳಿಂದ ಸಿಕ್ಕಿದಂತಹ ಶಿಕ್ಷಣ ನನ್ನನ್ನು ಈ ಮಟ್ಟಕ್ಕೆ ಏರಿಸಿದೆ. ಸೊ ನನ್ನ ಗುರುಗಳು ಯಾರು, ಅವ್ರುಗಳಿಂದ ನಾನು ಏನು ಕಲಿತೆ, ಹೇಗೆ ಆ ಗುರುಗಳು ನನಗೆ ಆಶ್ರಯವನ್ನು ಕೊಟ್ಟರು, ನನ್ನ ಬುದ್ಧಿ ಹೇಗೆ ಆ ಗುರುಗಳ ಆಶ್ರಯದಲ್ಲಿದೆ, ಅವೆಲ್ಲವನ್ನು ನಾನು ಬಹಳ ವಿಸ್ತಾರವಾಗಿ ನಾನು ನಿನಗೆ ತಿಳಿಸ್ಕೊಡ್ತೀನಿ. ನನಗೆ ಸಿಕ್ಕಿದಂತಹ ಗುರುಗಳ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಸೊ ಅಂತಹ ವಿಚಾರವನ್ನು ನೀನು ಕೇಳಿರೋದ್ರಿಂದ ಬಹಳ ಸಂತೋಷದಿಂದ ಐ ಆಮ್ ಗೋಯಿಂಗ್ ಟು ರಿವೀಲ್ ನನ್ನ ಎಲ್ಲ ಎಕ್ಸ್ಪೀರಿಯನ್ಸ್ನ, ನನಗೆ ಸಿಕ್ಕಂತಹ ಅನುಭವ, ಪಾಠ, ಜ್ಞಾನ ಎಲ್ಲವನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ. ಸೊ ಅವರಿಂದ ನಾನು ಬಹಳ ಹೆಚ್ಚು ಕಲ್ತಿದ್ದೀನಿ, ಅವೆಲ್ಲವನ್ನು ಈಗ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅವಧೂತ ಮುಂದುವರಿಸ್ತಾನೆ. ಈ 2 ಶ್ಲೋಕಗಳಲ್ಲಿ ಈ ಅವಧೂತ ತನ್ನ 24 ಗುರುಗಳಿಂದ ಏನೆಲ್ಲವನ್ನ ಕಲಿತೆ, ಆ ಗುರುಗಳು ಯಾರು, ಆ ಗುರುಗಳ ಪರಿಚಯವನ್ನು ಈ 2 ಶ್ಲೋಕದಲ್ಲಿ ಗುರು ದತ್ತಾತ್ರೇಯ ಅಥವಾ ಅವಧೂತ ದತ್ತಾತ್ರೇಯ ತಿಳಿಸ್ಕೊಡ್ತಾನೆ. ಪೃಥ್ವಿ ವಾಯುರಾಕಾಶಮಾಪೋ ಅಗ್ನಿಶ್ಚಂದ್ರಮಾ ರವಿಃ ಕಪೋತೋ ಜಗರಃ ಸಿಂಧುಃ ಪತಂಗೋ ಮಧುಕೃದ್ಗಜಃ ಮಧುಃ ಹರಿಣೋ ಮೀನಃ ಪಿಂಗಲ ಕುರರೋ ಅರ್ಬಕಃ
ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿ ಸುಪೇಶಕೃತು. ಹೀಗೆ ಇಲ್ಲಿ 24 ಗುರುಗಳನ್ನು ಅವನು ಹೆಸರಿಸಿದ್ದಾನೆ. ಹೇ ರಾಜ, ನನಗೆ ಒಟ್ಟು 24 ಗುರುಗಳು ವಿದ್ಯೆಯನ್ನು ಕಲಿಸಿದ್ದಾರೆ. ನನಗೆ ಸಿಕ್ಕಂತಹ ಜ್ಞಾನ ಈ 24 ಗುರುಗಳ ಕಾರಣದಿಂದ. ಅವರುಗಳಿಂದ ನಾನು ಏನು ಕಲ್ತಿದ್ದೀನಿ ಅನ್ನೋದನ್ನು ನಾನು ನಿನಗೆ ತಿಳಿಸ್ತಾ ಹೋಗ್ತೀನಿ. ನನ್ನ ಮೊದಲ ಗುರು, ನಾನು ಮೊದಲು ಯಾರಿಂದ ಕಲಿತೆ ಅಂತಂದರೆ ಅದು ಪೃಥ್ವಿ. ಪೃಥ್ವಿ ಅಂತಂದರೆ ಭೂಮಿ, ಧರೆ ಅಂತ ನಾವೇನು ಹೇಳ್ತೀವಿ ಅದು. ಅಂದರೆ ಭೂಮಿಯಿಂದ ಕಲ್ತಿದ್ದೀನಿ ಅಂತ ಹೇಳಿದಾಗ ಆಶ್ಚರ್ಯ ಆಗಬಹುದು. ಭೂಮಿಯಿಂದ ಕಲಿಯುವಂತಹದ್ದು ಏನಿದೆ, ಭೂಮಿಯಿಂದ ಯಾವ ಜ್ಞಾನ ಸಿಗತ್ತೆ. ಆದರೆ ಭೂಮಿಯಿಂದ ನಾನು ಬಹಳ ದೊಡ್ಡ ಪಾಠವನ್ನೇ ಕಲ್ತಿದ್ದೀನಿ. ಅದನ್ನು ನಾನು ನಿನಗೆ ತಿಳಿಸ್ತೀನಿ. ಭೂತೈ ಆಕ್ರಮ್ಯ ಮಾಣೋಪಿ ಧೀರೋ ದೈವ ವಶಾನುಗೈ ತದ್ವಿದ್ದಾನ್ನ ಚಲೇನ್ ಮಾರ್ಗಾನ್ ಧನ್ವಶಿಕ್ಷಂ ಕ್ಷಿತೇರ್ವ್ರತಂ. ಸೊ ಭೂಮಿ, ಅದನ್ನು ಧರೆ ಅಂತ ಹೇಳ್ತಾರೆ, ಪೃಥ್ವಿ ಅಂತ ಕರೀತಾರೆ. ಹೀಗೆ ಪೃಥ್ವಿಯನ್ನು ಅನೇಕ ಹೆಸರುಗಳಿಂದ ಕರೀತಾರೆ. ಸೊ ನನ್ನ ಮೊದಲನೇ ಗುರು, ನನಗೆ ಸಿಕ್ಕಂತಹ ಮೊದಲನೇ ಗುರು ಅಂತಂದರೆ ಪೃಥ್ವಿ, ಭೂಮಿ. ಭೂಮಿನೇ ನನಗೆ ಮೊದಲ ಗುರು ಆಗಿರೋದ್ರಿಂದ ನಾನು ಭೂಮಿಯನ್ನು ಭೂಮಿ ತಾಯಿ ಅಂತಲೇ ಬಹಳ ಗೌರವದಿಂದ, ಹೆಮ್ಮೆಯಿಂದ ನಾನು ಕರಿತೀನಿ. ನನ್ನ ಮೊದಲ ಗುರು ಅಂತಂದರೆ ದಿ ಮದರ್ ಅರ್ತ್, ಭೂಮಿ ತಾಯಿ. ಭೂಮಿ ತಾಯಿಯಿಂದ ಕಲ್ತಿರೋಂತಹದ್ದು ಕೇವಲ ಒಂದೆರಡಲ್ಲ, ನಾನು ಅನೇಕಗಳನ್ನು ಅವಳಿಂದ ಕಲ್ತಿದ್ದೀನಿ. ಮೊದಲಿಗೆ ಈ ಭೂಮಿ ತತ್ವವನ್ನು ನಾನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಭೂಮಿ ತತ್ವವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಧೈರ್ಯ ಮತ್ತು ಕ್ಷಮೆ ಈ ಒಂದು ಗುಣವನ್ನು ನಾನು ಭೂಮಿ ತಾಯಿಯಿಂದ ಕಲಿತೆ. ಭೂಮಿ ತತ್ವದಲ್ಲಿ ಈ 2 ಮೇಜರ್ ಕ್ವಾಲಿಟೀಸ್ಗಳನ್ನು ನಾವು ನೋಡಬಹುದು. ಇವತ್ತಿಗೂ ಕೂಡ ಭೂಮಿ ಅಂತ ಹೇಳಿದಾಗ ಮನುಷ್ಯ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಭೂಮಿಯಿಂದ ನಾವು ಅನೇಕಗಳನ್ನು ಪಡಿತೀವಿ. ಇನ್ಫ್ಯಾಕ್ಟ್ ಭೂಮಿಯಿಂದ ನಾವು ಸರ್ವಸ್ವವನ್ನು ನಾವು ಪಡ್ಕೋತೀವಿ. ಆದರೆ ಇನ್ ರಿಟರ್ನ್ ಭೂಮಿಯನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ, ಭೂಮಿಗೆ ನಾವು ಏನು ಕೊಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ನಮ್ಮಲ್ಲಿ ಒಂದು ನಂಬಿಕೆ ಅನೇಕ ಜನಗಳಲ್ಲಿ ಬೆಳೆದು ಬಂದಿದೆ. ಅದರಂತೆ ಬೆಳಗ್ಗೆ ಎದ್ದ ಕೂಡಲೇ ಅಂತಂದರೆ ನಿದ್ರೆ ಮುಗಿದ ನಂತರ, ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಎಚ್ಚರ ಆಗುತ್ತೆ, ಕಣ್ಬಿಟ್ಟ ಕೂಡಲೇ ಒಂದು ಪ್ರಾರ್ಥನೆಯನ್ನು ಮಾಡುವಂತಹ ರೂಢಿ ಇವತ್ತಿಗೂ ಕೂಡ ಅನೇಕ ಜನಗಳಲ್ಲಿ ಇದೆ. ಆ ಒಂದು ನಂಬಿಕೆಯನ್ನು ಇವತ್ತಿಗೂ ಕೂಡ ಅನೇಕರು ಪರಿಪಾಲಿಸ್ತಾ ಬಂದಿದ್ದಾರೆ. ಅದರಂತೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಭೂಮಿ ತಾಯಿಯನ್ನು ಕುರಿತು ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕೆ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತಂದರೆ, ಭೂಮಿ ಅಂತಂದರೆ ವಿ ಕನ್ಸಿಡರ್ ಭೂಮಿ ಈಸ್ ಭೂಮಿ ತಾಯಿ, ಅವಳು ನಮ್ಮ ತಾಯಿ, ನಮ್ಮ ಅಮ್ಮ ಅಂತ ಹೇಳಿ ಆ ಭಾವದಿಂದ ನಾವು ವಿ ಸೀಕ್ ಹರ್ ಪರ್ಮಿಷನ್, ನಾವು ಅವಳ ಒಂದು ಅನುಮತಿಯನ್ನು ಕೋರ್ತೀವಿ. ಯಾವ ಅನುಮತಿಯನ್ನು ಕೋರ್ತೀವಿ? ನಾವು ಅವಳಿಗೆ ಹೇಳ್ತೀವಿ, ಹೇ ತಾಯಿ, ನನ್ನ ನಿದ್ರೆ ಮುಗಿದಿದೆ, ಈಗ ನಾನು ಎಚ್ಚರದ ಅವಸ್ಥೆಗೆ ಬಂದಿದ್ದೀನಿ. ಈ ನನ್ನ ಎಚ್ಚರದ ಅವಸ್ಥೆಯಲ್ಲಿ ನಾನು ಅನೇಕ ಕರ್ಮಗಳನ್ನು ಮಾಡಬೇಕಾಗಿದೆ. ಸೊ ಆ ಕರ್ಮಗಳನ್ನು ನಾನು ಮಾಡಬೇಕು ಅಂತಂದರೆ ಈಗ ನಾನು ನಿನ್ನ ಮೇಲೆ ಕಾಲಿಟ್ಟು ನನ್ನ ಕರ್ಮಗಳನ್ನು ನಾನು ಪ್ರಾರಂಭ ಮಾಡಬೇಕು. ಸೊ ಅನೇಕ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಅಂತಂದಾಗ ನಾನು ಓಡಾಡ್ತಾ ಇರಬೇಕಾಗತ್ತೆ. ಎಲ್ಲಿ ಓಡಾಡ್ತೀನಿ ಅಂತಂದರೆ, ಭೂಮಿ ತಾಯಿ ನಿನ್ನ ಮೇಲೆ ನಾನು ಕಾಲಿಟ್ಟು ಓಡಾಡ್ತೀನಿ. ಸೊ ನಿನ್ನ ಮೇಲೆ ನಾನು ಕಾಲಿಟ್ಟು ಓಡಾಡ್ತಿದ್ದೀನಿ ಅನ್ನುವ ಸಂಕುಚಿತ ಭಾವ ನನ್ನನ್ನು ಕಾಡ್ತಾ ಇದೆ. ಅದಕ್ಕೆ ನನ್ನ ಕರ್ಮವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ.
ನೀನು ನನಗೆ ಅಮ್ಮ, ನೀನು ನನ್ನ ತಾಯಿ. ಒಬ್ಬಳು ತಾಯಿ ತನ್ನ ಮಗುವನ್ನು ತನ್ನ ಎದೆಗೆ ಅವಿಚಿಕೊಂಡಾಗ ಆ ಮಗು ತನ್ನ ಕಾಲುಗಳಿಂದ ಅವಳ ಎದೆಯನ್ನು ಒದೆಯುತ್ತೆ. ಆದರೆ ತಾಯಿ ಹೃದಯ ಅದನ್ನು ನೋಡಿ ಈ ಮಗು ನನ್ನನ್ನು ಒದೀತಾ ಇದೆ ಅಂತ ಎಂದೂ ಕೂಡ ಭಾವಿಸೋದಿಲ್ಲ. ಎದೆ ಅವಿಚಿಕೊಂಡಿರುವಂತಹ ಮಗು ತನ್ನ ಪುಟ್ಟ ಕಾಲುಗಳಿಂದ ತಾಯಿಯನ್ನು ಒದೀತಾ ಇರಬೇಕಾದ್ರೆ ಅವಳು ಅದನ್ನು ಸಂಭ್ರಮ ಪಡ್ತಾಳೆ. ಆ ರೀತಿಯಲ್ಲಿ ನೀನು ನನ್ನನ್ನು ಮಗು ಅಂತ ಹೇಳಿ, ನಿನ್ನ ಮಗು ನಾನು ಅಂತ ಹೇಳಿ ನನ್ನನ್ನು ಪರಿಗಣಿಸಿ ನನ್ನನ್ನು ಕ್ಷಮಿಸು. ಸೊ ಈ ರೀತಿ ಮೊದಲನೆಯ ಪ್ರೇಯರ್ ಅಂತಂದರೆ ನಿದ್ರೆಯಿಂದ ಎದ್ದ ಕೂಡಲೇ ಆ ಒಂದು ಸಂಕುಚಿತ ಭಾವ ನಮ್ಮಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಈ ಭೂಮಿಯನ್ನು ಉಪಯೋಗಿಸಿಕೊಂಡು ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಸೊ ಅನೇಕ ಕರ್ಮಗಳನ್ನು ಮಾಡೋದಕ್ಕೆ ಈ ಭೂಮಿ ನಮಗೆ ಆಶ್ರಯವನ್ನು ಕೊಡುತ್ತೆ, ಅವಕಾಶವನ್ನು ಕೊಡುತ್ತೆ. ಹೀಗೆ ಅವಕಾಶ, ಆಶ್ರಯವನ್ನು ಕೊಟ್ಟಂತಹ ಭೂಮಿಯ ಮೇಲೆ ನಾನು ನನ್ನ ಕಾಲುಗಳನ್ನು ಇಟ್ಟು ನಡೆದಾಡ್ತೀನಿ ಅಂತಂದಾಗ ನನ್ನಲ್ಲಿ ಒಂದು ರೀತಿಯ ಸಂಕೋಚ ಭಾವ ಉಂಟಾಗುತ್ತೆ. ಆ ಒಂದು ಸಂಕುಚಿತ ಭಾವ ಮತ್ತು ಸಂಕೋಚ ನನ್ನಿಂದ ಹೋಗಬೇಕು ಅಂತಂದರೆ ನನಗೆ ನೀನು ಪರ್ಮಿಷನ್ ಕೊಡಬೇಕು. ಹೇಗೆ ಒಂದು ಮಗು ತನ್ನ ತಾಯಿಯನ್ನು ತನ್ನ ಪುಟ್ಟ ಕಾಲುಗಳಿಂದ ಒದ್ದಾಗ ಕೂಡ ಆ ತಾಯಿ ಅದನ್ನು ನೋಡಿ ಹರ್ಷಿತಳಾಗ್ತಾಳೆ, ಆ ರೀತಿಯಲ್ಲಿ ನಿನ್ನನ್ನು ಉಪಯೋಗಿಸ್ಕೊಂಡು ನಿನ್ನ ಮೇಲೆ ನಾನು ಓಡಾಡಿಕೊಂಡು ನನ್ನ ಕರ್ಮವನ್ನು ನಾನು ಮಾಡುವಾಗ ನೀನು ಕೂಡ ನನ್ನನ್ನು ನಿನ್ನ ಮಗ ಅಥವಾ ನಿನ್ನ ಮಗು ಅಂತ ಹೇಳಿ ನನ್ನನ್ನು ಪರಿಗಣಿಸಿ ನನ್ನನ್ನು ಕ್ಷಮಿಸು. ಹೀಗೆ ಬೆಳಗ್ಗೆ ಎದ್ದ ಕೂಡಲೇ ಅನೇಕರು ಇಂತಹ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಇಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಭೂಮಿ ತಾಯಿಯನ್ನು ನೀ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊತೀವಿ. ಆದರೆ ಮನುಷ್ಯ ಕೇವಲ ಇಷ್ಟು ಮಾಡಿದ್ರೆ ಅದನ್ನು ತಾಯಿ ಆದವಳು ಖಂಡಿತ ಕ್ಷಮಿಸ್ತಾಳೆ. ಆದರೆ ಇವತ್ತು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ, ಲೋಭಕ್ಕಾಗಿ ಏನೆಲ್ಲ ಅನಾಹುತವನ್ನು ಮಾಡ್ತಾ ಇದ್ದಾನೆ. ಮಣ್ಣಿನ ಸತ್ವವನ್ನೇ ಹಾಳು ಮಾಡ್ತಾ ಇದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ದಿವಸ ಅನೇಕ ಭಾಗಗಳಲ್ಲಿ ಆ ಮಣ್ಣು ತನ್ನ ಸಂಪೂರ್ಣ ಸತ್ವವನ್ನು ಕಳೆದುಕೊಂಡು ಸಸ್ಯವನ್ನಾಗಲಿ ಗಿಡವನ್ನಾಗಲಿ ಯಾವುದೇ ರೀತಿಯ ಬೆಳೆಯನ್ನಾಗಲಿ ಬೆಳೆಯುವಂತೆ ಅಲ್ಲಿ ಆಗ್ತಾ ಇಲ್ಲ. ಯಾಕೆ ಹೀಗಾಯಿತು ಅಂತಂದರೆ ಮನುಷ್ಯ ತನ್ನ ಸ್ವಾರ್ಥ ಚಿಂತನೆಯಿಂದ ಹೆಚ್ಚು ಬೆಳೆ ನನಗೆ ಸಿಗಬೇಕು ಅಂತ ಹೇಳಿ ಆ ಭೂಮಿಗೆ ಅನೇಕ ರೀತಿಯ ವಿಷಕಾರಿಕ ಕೆಮಿಕಲ್ಸ್ಗಳನ್ನು ಮಿಕ್ಸ್ ಮಾಡ್ತಾನೆ. ಅದನ್ನು ಗೊಬ್ಬರ ಅಂತ ಕರೀತಾನೆ. ಇದರ ಪರಿಣಾಮ ಏನು ಅಂತಂದರೆ ಭೂಮಿ ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ. ಭೂಮಿ ತಾಯಿಗೆ ಮನುಷ್ಯ ಇಷ್ಟೆಲ್ಲ ತೊಂದರೆ ಅನಾದಾರ ಮಾಡಿದ್ರೂ ಕೂಡ ಯಾಕೆ ಅವಳು ಮನುಷ್ಯನನ್ನು ಅವಳು ಪ್ರಶ್ನೆ ಮಾಡ್ತಾ ಇಲ್ಲ? ಆದರೆ ಅವಳೇನು ಪ್ರಶ್ನೆ ಮಾಡಬೇಕಾಗಿಲ್ಲ. ನಾವೇ ಈ ಒಂದು ಪ್ರಕೃತಿ ಅಥವಾ ಭೂಮಿಯಲ್ಲಿ ಒಂದು ಇಂಬ್ಯಾಲೆನ್ಸ್ನ ತಂದು ನಮ್ಮ ನಾಶವನ್ನು ನಾವೇ ಆಹ್ವಾನ ಮಾಡ್ಕೋತಾ ಇದ್ದೀವಿ. ಆದರೆ ಆ ಕ್ಷಣದಲ್ಲಿ ಇಂತಹದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಹೀಗೆಲ್ಲ ಆದರೂ ಕೂಡ ಇನ್ ಸ್ಪೈಟ್ ಆಫ್ ದಿಸ್ ಶಿ ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ರಿಯಾಕ್ಷನರಿ ಪ್ಯಾಟ್ರನ್ ಅಂತಂದರೆ ನೋ ರಿವೆಂಜ್. ಇಷ್ಟೆಲ್ಲ ಅನಾಹುತಗಳನ್ನು ನಾವು ಮಾಡಿದ್ರೂ ಕೂಡ ನಮ್ಮ ಮೇಲೆ ಭೂಮಿ ತಾಯಿ ಕೋಪ ಮಾಡ್ಕೋತಾ ಇಲ್ಲ. ಯಾಕೆ ಹೀಗೆ ಅಂತಂದರೆ ಇದು ಭೂಮಿ ತಾಯಿ ತನ್ನಲ್ಲಿರುವಂತಹ ಆ ಒಂದು ಕ್ಷಮಾ ಗುಣವನ್ನು ಅವಳು ಪ್ರದರ್ಶಿಸ್ತಾಳೆ. ಮೊಟ್ಟ ಮೊದಲಿಗೆ ಭೂಮಿ ಮತ್ತು ಭೂಮಿ ತತ್ವವನ್ನು ನಾನು ಅಭ್ಯಾಸ ಮಾಡಿದಾಗ ಈ ಒಂದು ಗುಣವನ್ನು ನಾನು ಅವಳಲ್ಲಿ ಕಲಿತೆ. ಆದರೆ ನಮ್ಮ ಗುಣ ಸ್ವಭಾವ ಹೇಗಿದೆ ಅದನ್ನು ವಿಚಾರ ಮಾಡಿದ್ರೆ ನಾವೆಲ್ಲ ಯಾವ ರೀತಿ ಬೆಳೀತಾ ಇದ್ದೀವಿ ಇವತ್ತು. ನಮಗೆ ಯಾರಾದರೂ ತೊಂದರೆ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ ನಾವು ಇರಿಟೇಟ್ ಆಗಿಬಿಟ್ಟು ನಾವು ಹೇಳ್ತೀವಿ ಐ ಆಮ್ ಗೋಯಿಂಗ್ ಟು ಟೇಕ್ ರಿವೆಂಜ್ ಅಂತ ಹೇಳ್ತೀವಿ.
ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನಾನು ನಿನಗೆ ಪಾಠ ಕಲಿಸ್ತೀನಿ, ನಾನು ಕೂಡ ನಿನಗೆ ತೊಂದರೆಯನ್ನು ಕೊಡ್ತೀನಿ ಅಂತ ಹೇಳಿ ನಾವು ಇಮ್ಮಿಡಿಯೇಟಾಗಿ ನಮ್ಮಲ್ಲಿ ಆ ಒಂದು ರಿವೆಂಜ್ ತಗೋಬೇಕು ಅನ್ನುವಂತಹ ಗುಣವನ್ನು ನಾವು ಹುಟ್ಟು ಹಾಕ್ಕೋತೀವಿ ನಮ್ಮಲ್ಲಿ. ಆದರೆ ಭೂಮಿ ತಾಯಿಗೆ ನಾವು ಎಷ್ಟೇ ಕಷ್ಟವನ್ನು ಅಂತಂದರೆ ಅನಾಧಾರವನ್ನು ಮಾಡಿ ಅವಳನ್ನು ನಾವು ಈ ರೀತಿ ತನ್ನ ಸತ್ವವನ್ನು ಅವಳು ಕಳ್ಕೊಳ್ಳೋ ಹಂಗೆ ಮಾಡಿದ್ರು ಕೂಡ ಆ ಭೂಮಿ ತಾಯಿ ಎಷ್ಟು ಕ್ಷಮಾಗುಣ ಇದೆ ಅಂತಂದರೆ ಅವಳು ನಾನು ನಿಮ್ಮ ಮೇಲೆ ರಿವೆಂಜ್ ತಗೋತೀನಿ ಅಂತ ಎಂದೂ ಕೂಡ ಅವಳು ಹೇಳಿಲ್ಲ. ಸೊ ಪ್ರತಿದಿನ ನಾವು ಭೂಮಿ ತಾಯಿಯ ಮೇಲೆ ಕಾಲಿಟ್ಟು ಓಡಾಡ್ತೀವಿ, ಮಾಡಬಾರ್ದನ್ನು ಮಾಡ್ತೀವಿ. ಆದರೆ ಒಂದೇ ಒಂದು ದಿನ ನಾನು ನಿನ್ನ ಮೇಲೆ ರಿವೆಂಜ್ ತಗೋತೀನಿ ಅಂತ ಒಮ್ಮೆ ಕೂಡ ಅವಳು ಹೇಳಿಲ್ಲ. ಆದರೂ ಕೂಡ ನಮಗೆ ಏನೂ ಆಗ್ತಾ ಇಲ್ವಲ್ಲ, ಈ ರೀತಿಯ ಯೋಚನೆಗಳನ್ನು ನಾವು ಲೌಕಿಕದಲ್ಲಿ ತಂದುಕೊಳ್ಳೋದಿಲ್ಲ. ಬಟ್ ದ ಟ್ರೂತ್ ಈಸ್ ವೆರಿ ಶಾರ್ಪ್. ಸತ್ಯ ಬೇರೆ ರೀತಿಯಲ್ಲೇ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಕರ್ಮ. ಕರ್ಮ ಅಂತ ಹೇಳಿದಾಗ ಇಟ್ ಈಸ್ ವೇಟಿಂಗ್. ಆ ಕರ್ಮಚಕ್ರ ಅನ್ನುವಂತಹದ್ದು ಉರುಳ್ತಾ ಇರುವಂತಹ ಕರ್ಮಚಕ್ರ ಮೇಲ್ಭಾಗದ್ದು ಕೆಳಭಾಗಕ್ಕೆ ಬರಬೇಕು, ಕೆಳಭಾಗದ್ದು ಮೇಲ್ಭಾಗಕ್ಕೆ ಹೋಗಬೇಕು. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಚಕ್ರ. ಅದೇ ರೀತಿ ನಾವು ಏನು ಮಾಡಿರ್ತೀವಿ ಅದರ ಫಲ ಅನ್ನುವಂತಹದ್ದು ಆ ಕರ್ಮಚಕ್ರ ಉರುಳ್ತಾ ಇದ್ದಾಗ ಅದು ನಮಗೆ ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಈ ಕಾರಣದಿಂದ ನಾವು ಕರ್ಮ ಅಂತ ಹೇಳಿದಾಗ ವಿ ಕಾಲ್ ಇಟ್ ಲಾ ಆಫ್ ಕರ್ಮ. ಭೂಮಿ ತಾಯಿ ಏನೂ ಮಾಡೋದಿಲ್ಲ, ಅವಳಲ್ಲಿ ಕ್ಷಮಾ ಗುಣ ಇದೆ. ನಾವೇನೇ ಮಾಡಿದ್ರೂ ನಮ್ಮನ್ನು ಕ್ಷಮಿಸ್ತಾಳೆ. ಭೂಮಿ ತಾಯಿ ಕ್ಷಮಿಸ್ತಾಳೆ ನಿಜ, ಆದರೆ ಕರ್ಮ ಅನ್ನುವಂತಹದ್ದು ನಮ್ಮನ್ನು ಬಿಡೋದಿಲ್ಲ. ಕರ್ಮದ ನಿಯಮ ಅಂತ ಹೇಳಿದಾಗ ಅದು ಯಾರನ್ನೂ ಬಿಡೋದಿಲ್ಲ. ಈ ಕರ್ಮ ಥಿಯರಿ ಅಥವಾ ರೂಲ್ಸ್ ಆಫ್ ಕರ್ಮ ಅಂತ ಎಲ್ಲ ಹೇಳಿದಾಗ ಇದರಲ್ಲಿ ನಮಗೆ ನಂಬಿಕೆ ಇದೆಯಾ ಇಲ್ವಾ, ಇಟ್ ಈಸ್ ಇರೆಲೆವೆಂಟ್. ಬಟ್ ಯಾವ ಸಂದರ್ಭದಲ್ಲಿ ಅದು ಏನು ಮಾಡಬೇಕೋ ಅದು ಮಾಡೇ ಮಾಡುತ್ತೆ. ಸೊ ಹೀಗೆ ಕೆಲವೊಂದುಗಳು ನಮ್ಮ ಜೀವನದಲ್ಲಿ ನಮ್ಮ ಕಲ್ಪನೆಯನ್ನು ಮೀರಿ ನಡೆದಿರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಪ್ರೀವಿಯಸ್ ಡೀಡ್ಸ್. ಆ ಫಲ ಅನ್ನುವಂತಹದ್ದು ಒದಗಿ ಬಂದಾಗ ಅದನ್ನು ನಾವು ಹೇಗೆ ಒಪ್ಕೋತೀವಿ, ಆ ಒಪ್ಕೊಳ್ಳೋಂಥದ್ದು ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಸೊ ಈ ಸಂದರ್ಭದಲ್ಲಿ ವಾಟ್ ಈಸ್ ದಿ ಟ್ರೂತ್? ಸೊ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಭೂಮಿಯಲ್ಲಿ ಒಂದು ಇಂಬ್ಯಾಲೆನ್ಸ್ಗೆ ನಾವು ಕಾರಣವಾಗಿದ್ದೀವಿ ಅಂತಂದ ಮೇಲೆ ಅದರ ಫಲವನ್ನು ನಾವು ಅನುಭವಿಸೋದಕ್ಕೆ ಅದು ಯಾವುದೇ ಕ್ಷಣದಲ್ಲಿ ಅದು ನಮ್ಮ ಹತ್ರ ಬರುತ್ತೆ. ನಾವು ಅದಕ್ಕೆ ರೆಡಿಯಾಗಿರಲೇಬೇಕು. ಇಷ್ಟೆಲ್ಲ ಆದರೂ ಕೂಡ ಇಟ್ ಈಸ್ ದಿ ರೂಲ್ಸ್ ಆಫ್ ದಿ ಕರ್ಮ ಬಟ್ ನಾಟ್ ದಿ ರೂಲ್ಸ್ ಆಫ್ ದಿ ಭೂಮಿ ತಾಯಿಯ ರೂಲ್ಸ್ ಅಲ್ಲ, ಇದು ಕರ್ಮದ ರೂಲ್ಸು. ಇಷ್ಟೆಲ್ಲ ತೊಂದರೆಗಳನ್ನು ಕೊಟ್ಟರೂ ಕೂಡ ಈ ಭೂಮಿಯಲ್ಲಿ ಆ ಒಂದು ಕ್ಷಮಾಗುಣ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಅಂತಂದರೆ, ಇಷ್ಟೆಲ್ಲ ಮಾಡಿದ್ರೂ ಕೂಡ ಆ ಭೂಮಿ ತಾಯಿ ಅನ್ನುವಂತಹವಳು ನಮ್ಮನ್ನು ಕರೆದು ಬಾ ಊಟ ಮಾಡು, ಹ್ಯಾವ್ ಫುಡ್, ಈಟ್ ಫ್ರೂಟ್ಸ್ ಹೀಗೆಲ್ಲ ಹೇಳಿ ನಮಗೆ ಕಾಲಕಾಲಕ್ಕೆ ಆಹಾರವನ್ನು, ಹಣ್ಣು ಹಂಪಲುಗಳನ್ನು ಇವೆಲ್ಲವನ್ನು ಒದಗಿಸ್ತಾ ಇರ್ತಾಳೆ. ಇದು ಹೇಗೆ ಸಾಧ್ಯ ಅಂತಂದರೆ ಇದು ಭೂಮಿ ತಾಯಿಯಲ್ಲಿರುವಂತಹ ಕ್ಷಮಾಗುಣ. ಸೊ ಈ ಒಂದು ಕ್ಷಮಾಗುಣ ಅನ್ನುವಂತಹದ್ದನ್ನು ನಾವು ಮದರ್ ಅರ್ಥಲ್ಲಿ ನೋಡಬಹುದು. ಸೊ ಮದರ್ ಅರ್ತ್ ಅಂತ ಹೇಳಿದಾಗ ಶಿ ಈಸ್ ಆಲ್ವೇಸ್ ಎ ಪ್ರೊವೈಡರ್. ಸೊ ಭೂಮಿ ತತ್ವವನ್ನು ಅಭ್ಯಾಸ ಮಾಡಿದಾಗ ಇಂತಹ ಒಂದು ಗುಣವನ್ನು ನಾವು ತಿಳ್ಕೊತಾ ಇದ್ದೀವಿ ಅಂತಂದಾಗ, ಮುಖ್ಯವಾಗಿ ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಸಾಧು, ಒಬ್ಬ ಸಂತ, ಸಾಧಕ, ಅವನು ಇವನ್ನೆಲ್ಲ ನೋಡಿ ಅವನೇನು ಇದರಿಂದ ಕಲ್ತ್ಕೋಬೋದು ಅಂತಂದರೆ, ಈ ಭೂಮಿ ತಾಯಿಯನ್ನು ನೋಡಿದ ಕೂಡಲೇ ಅವನ ಮನಸ್ಸಿಗೆ ಏನು ಬರಬೇಕು, ಏನು ಕಲಿಬೇಕು ಅಂತಂದರೆ, ದಿಸ್ ಲೈಫ್ ಈಸ್ ಮೆಂಟ್ ಫಾರ್ ಪರೋಪಕಾರ. ಹೇಗೆ ಈ ಒಂದು ಭೂಮಿ ತಾಯಿ ಎನ್ನುವಂತಹ ಅವಳು
ಸದಾಕಾಲ ಪ್ರೊವೈಡರ್ ಆಗಿರ್ತಾಳೆ. ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಈ ಲೈಫ್ ಅಂತಂದರೆ ಇಟ್ ಈಸ್ ಫಾರ್ ಪರೋಪಕಾರ, ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರ ಏವ. ದಿ ಮಾಡಿಫಿಕೇಶನ್ಸ್ ಆಫ್ ದಿ ಅರ್ತ್ ಅಂತ ಹೇಳ್ತೀವಿ. ಮಾಡಿಫಿಕೇಶನ್ಸ್ ಆಫ್ ದಿ ಅರ್ತ್ ಅಂತಂದಾಗ ಭೂಮಿಯ ಕಾರಣದಿಂದ ನಾವು ಮರ, ಗಿಡ, ನದಿ, ಪರ್ವತ, ಬೆಟ್ಟ, ಗುಡ್ಡ ಹೀಗೆ ಅನೇಕಗಳನ್ನು ಈ ಭೂಮಿಯ ಮೇಲೆ ನೋಡ್ತೀವಿ. ಅವೆಲ್ಲವನ್ನ ನೋಡಿದಾಗ ಅವುಗಳಿಗೆ ಒಂದು ಹೆಸರನ್ನು ಕೊಡ್ತೀವಿ. ಇದು ಮರ, ಇದು ಗಿಡ, ಇದು ನದಿ, ಇದು ಬೆಟ್ಟ, ಇದು ಪರ್ವತ, ಹೀಗೆ ಅವುಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟು ಆ ಆಕಾರದಲ್ಲಿ ಅವುಗಳನ್ನು ಗುರುತಿಸ್ತೀವಿ. ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ಅರ್ತ್, ದೇ ಆರ್ ದಿ ಮಾಡಿಫಿಕೇಶನ್ಸ್ ಆಫ್ ದಿ ಅರ್ತ್. ಮಾಡಿಫಿಕೇಶನ್ಸ್ ಆಫ್ ದಿ ಅರ್ತ್ ಅಂತಂದಾಗ ಈ ಒಂದು ಭೂಮಿಯಲ್ಲಿ, ಭೂಮಿ ತಾಯಿಯಲ್ಲಿ ಏನು ಒಂದು ಗುಣವನ್ನು ನೋಡಿದ್ವಿ, ಅದೇ ಗುಣಗಳನ್ನು ಮಾಡಿಫಿಕೇಶನ್ಸ್ ಆಫ್ ದಿ ಅರ್ತ್ ಅಂತ ನಾವೇನು ಹೇಳ್ತಿದ್ದೀವಿ ಅಂತಂದರೆ ಮರ, ಗಿಡ, ನದಿ, ಬೆಟ್ಟ, ಗುಡ್ಡ ಇವೆಲ್ಲವುಗಳಲ್ಲೂ ಕೂಡ ಅದೇ ಗುಣ ತುಂಬಿದೆ. ಬಿಕಾಸ್ ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ಅರ್ತ್. ಭೂಮಿ ತಾಯಿ ಅಂತ ಹೇಳಿದಾಗ ಹೇಗೆ ಅವಳು ಸದಾ ಒಂದು ಕೊಡುವಂತಹ ಗುಣವನ್ನು ಇಟ್ಕೊಂಡಿದ್ದಾಳೆ, ಎಲ್ಲವನ್ನ ಕ್ಷಮಿಸುವಂತಹ ಒಂದು ತಾಳ್ಮೆ ಅವಳಲ್ಲಿದೆ, ಅವೆಲ್ಲವನ್ನ ನಾವು ಮರಗಳಲ್ಲಿ, ಗಿಡಗಳಲ್ಲಿ, ನದಿಯಲ್ಲಿ, ಪರ್ವತದಲ್ಲಿ, ಬೆಟ್ಟದಲ್ಲಿ, ಗುಡ್ಡದಲ್ಲಿ ಅಲ್ಲೆಲ್ಲ ನೋಡ್ಬೋದು. ಇವೆಲ್ಲವನ್ನ ನೋಡಿದಾಗ ಅವೆಲ್ಲ ನೇರವಾಗಿ ನಮ್ಮನ್ನು ಕರೆಯತ್ವೆ. ಒಂದು ಹಣ್ಣಿನ ಮರ ಇರಬಹುದು, ಹಣ್ಣಿನ ಗಿಡ ಇರಬಹುದು, ಅವೆಲ್ಲ ಅಲ್ಲಿ ಬಿಟ್ಟಿರುವಂತಹ ಹಣ್ಣುಗಳನ್ನು ಇದು ನನಗೆ ಅಂತ ಹೇಳಿ ಆ ಗಿಡ ತಾನು ತಿನ್ನೋದಿಲ್ಲ, ಅದನ್ನು ನಮ್ಮನ್ನು ಕರೆದು ನೀನು ತಿನ್ನು ಅಂತ ಹೇಳತ್ವೆ. ಮತ್ತು ಆ ಗಿಡ ಮರಗಳಲ್ಲಿ ಬೆಳೆದಂತಹ ಹಣ್ಣು ಪಕ್ವವಾಗ್ತಾ ಬಂದಂತೆ ಭಾರವಾಗುತ್ತೆ. ಆ ಹಣ್ಣು ಭಾರವಾಗ್ತಾ ಇದ್ದಾಗ ಆ ಕೊಂಬೆ ರಂಬೆಗಳು ಆ ಹಣ್ಣಿನ ಭಾರಕ್ಕೆ ಬಾಗಿ ಅವೆಲ್ಲ ನಮಗೆ ಸಿಗೋ ಹಾಗೆ. ಇದು ಪ್ರಕೃತಿಯ ಒಂದು ದೊಡ್ಡ ಕ್ಷಮಾಗುಣ ಅಂತಂದರೆ ಅವೇ ಬಾಗಿ ಆ ಹಣ್ಣುಗಳು ನಮಗೆ ಸಿಗೋ ಹಾಗೆ ಮಾಡುತ್ತವೆ. ಆ ಕೊಂಬೆ ರಂಬೆ ತುದಿಯಲ್ಲಿ ಬಾಗಿ ಅವು ನಮಗೆ ಸಿಗೋ ಹಾಗೆ ಮಾಡಿ, ಬಾ ಹಣ್ಣು ತಿನ್ನು, ನೀನು ಆನಂದದಿಂದ ಇರು, ಹೊಟ್ಟೆ ತುಂಬಿಸ್ಕೊ ಅಂತ ಅವುಗಳೆಲ್ಲ ನಮ್ಮನ್ನ ಕೂಗಿ ಕರೀತಾ ಇದೆಯೇನೋ ಅಂತ ಅನಿಸತ್ತೆ. ಸೊ ಈ ಒಂದು ಗುಣ, ಈ ಒಂದು ಕೊಡುವಂತಹ ಉದಾರತೆಯ ಗುಣ, ಇವೆಲ್ಲವನ್ನು ನಾವು ಭೂಮಿಯಲ್ಲಿ ಹೇಗೆ ನೋಡಿದ್ವಿ, ಅದೇ ಭೂಮಿಯ ಮಾಡಿಫಿಕೇಶನ್ಸ್ ಅಂತಂದರೆ ಮರ, ಗಿಡಗಳು, ನದಿ, ಗುಡ್ಡ, ಪರ್ವತ ಇವುಗಳೆಲ್ಲವುಗಳಲ್ಲೂ ಕೂಡ ಅದೇ ಗುಣ ತುಂಬಿರೋದ್ರಿಂದ ದೇ ಆರ್ ಆಲ್ಸೋ ಪ್ರೊವೈಡರ್ಸ್. ಹೀಗೆ ಭೂಮಿಯನ್ನು ಹೇಗೆ ನಾವು ಅನೇಕ ಸಂದರ್ಭಗಳಲ್ಲಿ ಬಹಳ ಸ್ವಾರ್ಥದಿಂದ ಅವುಗಳನ್ನು ನಾವು ಕೇರ್ ತಗೊಳ್ಳೋದಿಲ್ಲ, ಅದೇ ರೀತಿ ಅನೇಕ ಸಂದರ್ಭಗಳಲ್ಲಿ ಮರ ಗಿಡಗಳನ್ನು ನೋಡಿದಾಗ ನನಗೆ ಭೂಮಿ ಬೇಕು ಅಂತ ಹೇಳಿ ಆ ಮರ ಗಿಡಗಳನ್ನು ನಾವು ಧ್ವಂಸ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಮತ್ತೆಲ್ಲೋ ಬೆಳೆದಂತಹ ಮರ, ಗಿಡ ಇವೆಲ್ಲ ನಮ್ಮನ್ನು ಕರೆದು ಹಣ್ಣು ಫಲಗಳನ್ನು ಅವು ಕೊಡ್ತಾನೆ ಇರುತ್ತವೆ. ಸೊ ಹೀಗೆ ಭೂಮಿ ತತ್ವವನ್ನು ಅಭ್ಯಾಸ ಮಾಡಿದಾಗ ಭೂಮಿ ತಾಯಿಯಿಂದ ಇಂತಹ ಒಂದು ಕ್ಷಮಾಗುಣ, ಹಂಚುವ ಗುಣ ಮತ್ತು ಧೈರ್ಯ ಇವೆಲ್ಲವನ್ನು ನಾನು ಭೂಮಿ ತಾಯಿಯಿಂದ ಕಲಿತೆ. ಸೊ ಭೂಮಿ ತಾಯಿಯದೇ ಎಕ್ಸ್ಟೆನ್ಷನ್ ಮರ, ಗಿಡ, ನದಿ, ಪರ್ವತ ಇವೆಲ್ಲವುಗಳಲ್ಲೂ ಆ ಹಂಚುವ ಗುಣವನ್ನು ನಾನು ನೋಡಿದೆ. ಸೊ ದಟ್ ಮೀನ್ಸ್ ಪರೋಪಕಾರದ ಭಾವನೆಯನ್ನು ನಾನು
ಅವುಗಳಿಂದ ಕಲಿತೆ. ಭೂಮಿ ಹಾಗೂ ಇತ್ಯಾದಿಗಳಿಗೆ ಅಂತಂದರೆ ಮರ, ಗಿಡ, ನದಿ, ಪರ್ವತ ಇವುಗಳಿಗೆ ನಾವೆಷ್ಟೇ ತೊಂದರೆ ಕೊಟ್ಟರೂ ಕೂಡ ಅವುಗಳು ಯಾವ ರೀತಿ ಯೋಚನೆ ಮಾಡುತ್ತೆ ಅಂತಂದರೆ, ಪ್ರಾರಬ್ಧಾನುಸಾರ ಪ್ರಾಪ್ತವಾಯಿತು ಅಂತ ಹೇಳಿ ತಮ್ಮ ಸ್ವರೂಪದಿಂದ ಅವುಗಳು ಕಿಂಚಿತ್ತೂ ವಿಚಲಿತವಾಗೋದಿಲ್ಲ. ಮನುಷ್ಯ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಆ ನದಿ ನಿನಗೆ ನೀರು ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಆ ಮರ ಗಿಡಗಳು ನಿನಗೆ ಫಲವನ್ನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಭೂಮಿ ತಾಯಿ ಆಶ್ರಯವನ್ನು ನಿರಾಕರಿಸಲ್ಲ. ಬೆಳೆಗಳನ್ನು ಕೊಡ್ತಾಳೆ, ಊಟ ಕೊಡ್ತಾಳೆ, ತಿಂಡಿ ಕೊಡ್ತಾಳೆ. ಇಷ್ಟೊಂದು ಅಮೂಲ್ಯವಾದ ಪಾಠವನ್ನು ನಾನು ಭೂಮಿ ತಾಯಿ ಪೃಥ್ವಿಯಿಂದ ಕಲಿತ್ಕೊಂಡೆ. ಸೊ ಶಿ ಈಸ್ ಮೈ ಫಸ್ಟ್ ಟೀಚರ್. ನನ್ನ ಮೊದಲ ಗುರು ಅಂತಂದರೆ ಪೃಥ್ವಿ. ನನ್ನ 24 ಗುರುಗಳಲ್ಲಿ ನನ್ನ ಮೊದಲನೇ ಗುರು ಪೃಥ್ವಿ. ಆ ಪೃಥ್ವಿಯಿಂದ ನಾನು ಇಂತಹ ದೊಡ್ಡ ಪಾಠವನ್ನು ಕಲಿತೆ. ನಾನು ಪರೋಪಕಾರಾರ್ಥಂ ಇದಂ ಶರೀರಂ. ಎಸ್ಪೆಷಲಿ ಒಬ್ಬ ಸಾಧು ಅಥವಾ ಸಾಧಕ ಅಂತ ಹೇಳಿದಾಗ ಅವನಲ್ಲಿ ಇಂತಹ ಒಂದು ಗುಣ ಇರಬೇಕು. ನಾನು ಯಾಕೆ ಹುಟ್ಟಿ ಬಂದಿದ್ದೀನಿ, ಈ ಒಂದು ಶರೀರ ನನಗೆ ಯಾಕೆ ಇದೆ? ಬಿಕಾಸ್ ದಿಸ್ ಶರೀರ ಈಸ್ ಮೆಂಟ್ ಫಾರ್ ಡೂಯಿಂಗ್ ಸತ್ಕರ್ಮ. ಸೊ ಇಂತಹ ಒಂದು ಗುಣವನ್ನು, ಇಂತಹ ಒಂದು ದೊಡ್ಡ ಪಾಠವನ್ನು ನಾನು ಭೂಮಿ ತಾಯಿಯಿಂದ ಕಲಿತಿದ್ದೀನಿ. ಮತ್ತೆ ಅವಧೂತ ಮುಂದುವರಿಸ್ತಾನೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.